ನಮಸ್ತೆ ವೀಕ್ಷಕರೇ, ಪೊಲಿಟಿಕಲ್ ಚೌಚೌಬಾತಿಗೆ ಸ್ವಾಗತ. ಸ್ವಲ್ಪ ಸಿಹಿ ಸ್ವಲ್ಪ ಕಹಿ. ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯ ವಿಶ್ಲೇಷಣೆ ಎಂಬುದು ಸಾಮಾನ್ಯ ಜನರ ಜೀವನದಲ್ಲಿ ಹೇಗೆ ಪರಿಣಾಮಕಾರಿಯಾಗಿದೆ ಎಂದು ತಿಳಿದುಕೊಳ್ಳಲು ಎಲ್ಲರೂ ಕಾತುರರಾಗಿದ್ದಾರೆ. ರಾಜಕೀಯದ ಆಳ ಮತ್ತು ಅಂತರವನ್ನು ತಿಳಿಸಿಕೊಡುವುದೇ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಇಂದಿನ ನಮ್ಮ ಮುಖ್ಯ ಅತಿಥಿ ಶ್ರೀ ಜಯದೇವ್ ಸರ್ ಅವರು. ಇವರು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರು. ಜಯದೇವ್ ಸಾರಿಗೆ ನಾವು ಜಾತವೇದ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕಡೆಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸರ್ ನಮಸ್ತೆ. ಸರ್ ಸ್ವಾಗತ ಸರ್. ಧನ್ಯವಾದ. ಸರ್ ನಮಸ್ಕಾರ. ನಮಸ್ತೆಗೆ ನಿಮ್ಗೆ ಸ್ವಾಗತ. ಜಯದೇವ್ ಸರ್ ಅವರು ಏನಿಲ್ಲ ಅಂತ ಹೇಳಿದ್ರು ಒಂದು 32 ವರ್ಷದಲ್ಲಿ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ನಿಮ್ಮ ಈ 32 ವರ್ಷದ ರಾಜಕೀಯದ ಅನುಭವ ಮತ್ತು ಜರ್ನಿ ಹೇಗಿತ್ತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಸರ್? ನೀವು ಹೇಳೋ ತರನೇ ಅದು ಚೌಚೌಬಾತಿ ಆಗಿದೆ. ಒಳ್ಳೇದೇವ ಸರ್. ರಾಜಕಾರಣ ಮಾಡಬೇಕು ಅಂತ ಶುರು ಮಾಡಿದ್ದಲ್ಲ, ಸಾರ್ವಜನಿಕರ ಜೊತೆನಲ್ಲಿ ಇರಬೇಕು, ಸಮಾಜಕ್ಕೆ ನಮ್ಮ ಸ್ಪಂದನೆ ಇರಬೇಕು, ಸಮಾಜಕ್ಕೆ ನಮ್ಮ ಸೇವೆ ಇರಬೇಕು, ಸಮಾಜದಲ್ಲಿ ನಮ್ಮದೇ ಆದಂತ ಸಾಧನೆಯನ್ನು ಇರಬೇಕು ಅಂತೇಳಿ ಶುರುವಾದಂತ ಜೀವನ ಇವತ್ತು ರಾಜಕಾರಣದಂತೂ ಕೂಡ ಕರ್ಕೊಂಡು ಬಂದಿದೆ. ದೇವರ ದಯೆಯಿಂದ ಮುಂದಕ್ಕೂ ಕೂಡ ಕರ್ಕೊಂಡು ಹೋಗುತ್ತಾನೆ. 32 ವರ್ಷದ ತಮ್ಮ ಈ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಅಷ್ಟು ಈಸಿ ಇಲ್ಲ ಅಂತ ಕಾಣಿಸುತ್ತದೆ. ಯಾಕಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ಪಕ್ಷಾಂತರಿಗಳೇ ಜಾಸ್ತಿ ಇರೋದ್ರಿಂದ ನೀವು ಒಂದೇ ಪಕ್ಷದಲ್ಲಿ ಇದ್ಕೊಂಡು ಆ ಪಕ್ಷದ್ದು ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದೀರಿ. ಪಕ್ಷ ತಮಗೆ ಏನ್ ಜವಾಬ್ದಾರಿ ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ತಾವು ನಿಭಾಯಿಸ್ತಾ ಇದ್ದೀರಿ. ಅದರ ಬಗ್ಗೆ ಒಂದೆರಡು ಮಾತು ಸರ್, ತಮ್ಮ ಜವಾಬ್ದಾರಿಗಳ ಬಗ್ಗೆ. ನಾವು ಮೊದಲು ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷ ಆಗಿ ಜವಾಬ್ದಾರಿ ಮಾಡಿದ್ದೆ. ಅದಕ್ಕೂ ಮುಂಚೆ ಪ್ರೊಫೆಸರ್ ವೆಂಕಟಗಿರಿಗೌಡ ಅಂತೇಳಿ ಬೆಂಗಳೂರು ದಕ್ಷಿಣದ ಲೋಕಸಭಾ ಅಭ್ಯರ್ಥಿಗಳಾಗಿದ್ದರು, ಅನಂತಕುಮಾರ್ ಅವರಿಗಿಂತಲೂ ಪೂರ್ವದಲ್ಲಿ. ಅಲ್ಲಿಂದ ಬಿಜೆಪಿ ಧ್ವಜ ನನ್ನನ್ನು ಕರೆದಿತ್ತು. ಹಾಗಾಗಿ ಆಗ್ಲಿಂದ ಕೂಡ ವಿವಿಧ ರೀತಿಯ ಜವಾಬ್ದಾರಿಗಳನ್ನ ರಾಜ್ಯ ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ, ರಾಜ್ಯ ಒಬಿಸಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ರಾಜ್ಯ ಒಬಿಸಿ ಮೋರ್ಚಾದ ಕಾರ್ಯಾಲಯ ಕಾರ್ಯದರ್ಶಿಯಾಗಿ 2 ಅವಧಿಗಳನ್ನ ಪೂರ್ಣ ಮಾಡಿ ಜವಾಬ್ದಾರಿ. ಕಳೆದ ಚುನಾವಣೆಯ ಪ್ರೋಟೋಕಾಲ್ ಅತಿಥಿ ಅನುಚರಣೆ ವಿಭಾಗದಲ್ಲಿ ಕೂಡ ಪಕ್ಷ ಕೊಟ್ಟಂತ ಸೂಚನೆ ಮಾರ್ಗದರ್ಶನ ಏನ್ ಹೇಳಿದೆ ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ಹಿರಿಯರ ಸಂಪರ್ಕಗಳು, ಅವರ ಮಾರ್ಗದರ್ಶನಗಳು, ಅವರ ಸಲಹೆಗಳು ಅದನ್ನೆಲ್ಲನೂ ಅಳವಡಿಸ್ಕೊಳ್ತಾ ದೇಶದ ಸೇವೆಯನ್ನ ಪಕ್ಷದ ಮುಖಾಂತರ ಮಾಡ್ತಾ ಬರ್ತಾ ಇದ್ದೀವಿ. ಸರ್ ನನ್ಗೊಂದು ಡೌಟ್, ಮತ್ತೊಂದು ವೀಕ್ಷಕರಿಗೊಂದು. ಯಾಕಂತ ಕೇಳಿದ್ರೆ RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿ ನಡುವಿನ ವ್ಯತ್ಯಾಸ ಏನು ಸರ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ವಿಜಯದಶಮಿ ದಿನ ಪ್ರಾರಂಭ ಆಗಿ ನಾಗಪುರದಲ್ಲಿ ಮೋಹಿತೇವಾಡ ಅನ್ನುವಂಥ ಸಂಘಸ್ಥಾನದಲ್ಲಿ ಅವತ್ತಿಂದ ಇವತ್ತವರೆಗೂ 99 ವರ್ಷ ಆಯ್ತು. ಮುಂದಿನ ವರ್ಷಕ್ಕೆ ಅದು 100 ವರ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ಅನೇಕ ರೀತಿಯ ದೇಶವನ್ನ ಸಮಗ್ರ ಕಟ್ಟುವಂತಹ, ರಾಷ್ಟ್ರೀಯತೆಯನ್ನ ಕಾಪಾಡುವಂತಹ, ರಾಷ್ಟ್ರದ ಹಿತಾಸಕ್ತಿಯನ್ನ ಬಲಗೊಳಿಸುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಸರಿನಲ್ಲೇ ಇದೆ. ಈ ರಾಷ್ಟ್ರಕ್ಕೆ ಸ್ವಯಂ ಆಗಿ ನಾನು ಸೇವಕನಾಗಿರುವಂತ ಒಂದು ಸಂಘ ಅಂತೇಳಿ ಸಂಘಟನೆ. ಅದು ಸಮಾಜದಲ್ಲಿ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ವಿಭಾಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಕಾರ್ಮಿಕರ ವಿಭಾಗದಲ್ಲಿ ಭಾರತೀಯ ಮಜ್ದೂರ್ ಸಂಘ ಆಗಿರ್ಬೋದು, ರೈತರ ವಿಭಾಗದಲ್ಲಿ ಭಾರತೀಯ ಕಿಸಾನ್ ಸಂಘ ಆಗಿರ್ಬೋದು, ವನವಾಸಿಗಳ ವಿಭಾಗದಲ್ಲೂ ಕೂಡ ವನವಾಸಿ ವಿಭಾಗ ಆಗಿರ್ಬೋದು, ಸೇವಾ ಭಾರತಿ ಆಗಿರ್ಬೋದು, ಹಿಂದೂ ಸೇವಾ ಪ್ರತಿಷ್ಠಾನ ಆಗಿರ್ಬೋದು, ಸಂಸ್ಕಾರ ಭಾರತಿ ಆಗಿರ್ಬೋದು, ರಾಷ್ಟ್ರೋತ್ಥಾನ ಪರಿಷತ್ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಈ ತರ ಹಲವಾರು ಎಲ್ಲ ರೀತಿಯ ವಿಭಾಗಗಳು ಕೂಡ ಉಪಸಂಸ್ಥೆಗಳು ದೇಶವನ್ನು ಕಟ್ಟುವಂತ ಕೆಲಸಗಳನ್ನು ಮಾಡ್ತಾರೆ. ಉಪಸಂಸ್ಥೆಗಳು ರಾಜಕೀಯ ಪಕ್ಷದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಸಂಘದವರು ಒಂದಷ್ಟು ಜನ ಅಲ್ಲಿ ಜವಾಬ್ದಾರಿ ತಗೊಂಡು ಜವಾಬ್ದಾರಿನ ಬಿಜೆಪಿನ ನಿಭಾಯಿಸ್ತಾ ಇದ್ದಾರೆ. ಬಿಜೆಪಿ ಅದ್ರ ಕೆಲಸ ಮಾಡ್ತಾ ಇದೆ, ಸಂಘ ಅದ್ರ ಮಾತೃ ಸಂಘಟನೆ, ಅದು ಅದರ ರಾಷ್ಟ್ರಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದೆ. ಹಂಗಂದ್ರೆ ನಿಮ್ ಲೆಕ್ಕದಲ್ಲಿ RSS ಬೇರೆನೆ, ಬಿಜೆಪಿ ಹೌದು. ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲ ವಿಭಾಗಗಳಲ್ಲೂ ಸಂಸ್ಕಾರವನ್ನು ಹೊಂದಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಯಕರ್ತರು ಬರ್ತಾ ಇರ್ತಾರೆ.
ಖಂಡಿತ. ಆ ತರ ಭಾರತೀಯ ಜನತಾ ಪಕ್ಷದಲ್ಲಿರುವಂತ ಕಾರ್ಯಕರ್ತರು ಮೂಲತಃ RSS ನವರು ಕೆಲವರು ಇದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಸಂಘದ ಸ್ವಯಂ ಸೇವಕರೇ, ಯಡಿಯೂರಪ್ಪನವರು ಸಂಘದ ಸ್ವಯಂ ಸೇವಕರೇ, ಸಂತೋಷ್ ಜಿಯವರು ಸಂಘದ ಸ್ವಯಂ ಸೇವಕರೇ. ಹಾಗಾಗಿ ಸಂಘದಲ್ಲಿ ಸಂಸ್ಕಾರಗಳನ್ನು ಪಡೆದು ಸಮಾಜವನ್ನು ಕಟ್ಟುವಂತ ದೃಷ್ಟಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾದ್ರೆ ನಿಮ್ಮ ಲೆಕ್ಕದಲ್ಲಿ ಸಂಘದಲ್ಲಿ ಇದ್ಬಿಟ್ಟು ರಾಜಕೀಯ ಪಕ್ಷಕ್ಕೆ ಬಂದು ಸಮಾಜ ಕಟ್ಟುವಂತ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರ. ಅಂದ್ರೆ RSS ಗೆ ಸಮಾಜ ಕಟ್ಟುವ ಸೇವೆ RSS ಮಾಡಲ್ಲ ಅಂತ. ಸಮಾಜವನ್ನ ನೀವು ಬೇರೆ 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 ವಿಭಾಗಗಳಲ್ಲೂ ಕೂಡ ಭದ್ರ ಆಗ್ಬೇಕಾಗುತ್ತೆ. ಒಂದು ಮನೆಯಲ್ಲಿ ಒಂದು ಮಗು ಶಾಲೆಗೆ ಹೋಗುತ್ತೆ, ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮ ಗೃಹಿಣಿಯಾಗಿ ಕೆಲಸ ಮಾಡ್ತಾರೆ. ಒಂದೇ ಮನೆಯಲ್ಲಿ 3-4 ವಿಭಾಗಗಳಲ್ಲಿ ನಾವು ನೋಡ್ತೀವಿ. ಅಜ್ಜಿ ತಾತ ಇದ್ರೆ ಮೊಮ್ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡ್ತಾರೆ. ಒಂದು ಮನೆ ಕಟ್ಟಬೇಕಾದ್ರೆ 5-6 ವಿಭಾಗಗಳಲ್ಲಿ ಆ ಮನೆಯಲ್ಲಿರುವಂತ ಸದಸ್ಯರು ಕೆಲಸ ಮಾಡ್ಬೇಕಾಗತ್ತೆ. ಹಾಗೆ ಸಂಘದ ದೃಷ್ಟಿನಲ್ಲೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡೋ ಹಾಗೇನೆ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಸಂಘದ ಸ್ವಯಂ ಸೇವಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ RSS ಮತ್ತು ಭಾರತೀಯ ಜನತಾ ಪಕ್ಷದ ಧ್ಯೇಯ ಒಂದೇ. ಧ್ಯೇಯ, ಸಂಘದ ಧ್ಯೇಯ ವಸುದೈವ ಕುಟುಂಬಕಂ, ಇಡೀ ರಾಷ್ಟ್ರ ಭಾರತ ಜಗದ್ಗುರು ಆಗಬೇಕು ಅನ್ನೋ, ವಿಶ್ವಗುರು ಆಗಬೇಕು, ಜಗದ್ಗುರು ಆಗಬೇಕು ಅನ್ನೋ ಧ್ಯೇಯ. ಆ ಧ್ಯೇಯಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಕ್ಷ ಕೂಡ ಕೆಲಸ ಮಾಡ್ತಾ ಇದೆ. ಒಂದು ಜನರದ್ದು ಒಂದು ಸಿಂಪಲ್ ಕ್ವಶನ್ ಸರ್. ಖಂಡಿತ. ಈಗ ಹಳೆ ಕಾಲದಲ್ಲೂ ಒಂದು ರಾಜಕೀಯ ಇತ್ತು, ರಾಜಕಾರಣಿಗಳಿತ್ತು. ಈಗಿನ ಕಾಲದಲ್ಲೂ ಒಂದು ರಾಜಕೀಯ ಇತ್ತು, ರಾಜಕಾರಣಿಗಳಿದ್ದಾರೆ. ಬಟ್ ಹಳೆಯ ರಾಜಕಾರಣಿಗಳಿಗೂ ಈಗಿನ ರಾಜಕೀಯ ಮತ್ತು ಈಗಿನ ರಾಜಕಾರಣಿಗಳಿಗೂ ನಡೀತಿರುವಂತ ಪ್ರಸಕ್ತ ಸನ್ನಿವೇಶದಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆ ಸರ್ ನಮ್ಗೆ? ಬಹಳಷ್ಟು ವ್ಯತ್ಯಾಸಗಳಿದೆ. ಬಹಳ ಮೊದಲು ರಾಜಕಾರಣ ಅಂತಂದ್ರೆ ಮಾದರಿ ಆಗುವಂತಹ ನಡವಳಿಕೆಗಳನ್ನ, ಮಾತುಗಳನ್ನ, ಜೀವನ ಪದ್ಧತಿಗಳನ್ನ ನಾವು ಕಾಣ್ತಾ ಇದ್ವಿ. ಇತ್ತೀಚೆಗೆ ಆ ತರದ್ದು ಸ್ವಲ್ಪ ಜನ ನಿರೀಕ್ಷೆ ಮಾಡೋ ಮಟ್ಟದ ವಾತಾವರಣ ಯಾವುದೇ ಪಕ್ಷಗಳಲ್ಲೂ ಕೂಡ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಆದ್ರೂ ಇರೋ ಪಕ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ನಿರೀಕ್ಷೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೆ. ಒಂದು ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಖಂಡಿತ ನಾವು ಹೇಳ್ಬೋದು. ಡಿಫರೆನ್ಸ್ ಯಾಕಂತ ಕೇಳಿದ್ರೆ ಹಿಂದಿನ ರಾಜಕಾರಣಿಗಳು ಇನ್ನೊಬ್ಬರಿಗೆ ಮಾದರಿ ಆಗಿರ್ತಾ ಇದ್ರು. ಈಗಿನ ರಾಜಕಾರಣಿಗಳು ಮಾದರಿ ಆಗ್ತಿಲ್ಲ ಅಂತ ನಮ್ಮ ಅನಿಸಿಕೆ. ಮಾದರಿ ರಾಜಕಾರಣಿಗಳು ಈಗಲೂ ಇದ್ದಾರೆ. ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಸರ್, ಹಿಂದಿನ ರಾಜಕಾರಣಿಗಳು ಇರ್ಬೋದು, ಈಗಿನ ರಾಜಕಾರಣ ಇರ್ಬೋದು, ಈಗಿನ ರಾಜಕಾರಣಿ ಇರ್ಬೋದು, ಪ್ರೆಸೆಂಟ್ ಪೊಲಿಟಿಕ್ಸ್ ಅಂಡ್ ಓಲ್ಡ್ ಪೊಲಿಟಿಕ್ಸ್ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂತ ಕೇಳಿದ್ರೆ ಇನ್ನೊಬ್ಬರನ್ನು ನೋಡಿ ನಾವು ರಾಜಕಾರಣಿಗಳನ್ನು ಕಲಿತಾ ಇದ್ದೀವಿ. ಯಾಕಂದ್ರೆ ನಮ್ ಈಗಿನ ರಾಜಕಾರಣಿಗಳು ನಮ್ಗೆ ಯಾರು ಗುರು ಅಂತ ಹೇಳಲ್ಲ ಸರ್. ಯಾಕಂದ್ರೆ ಹಳೆ ರಾಜಕಾರಣಿಗಳು ಏನ್ ಹೇಳ್ತಿದ್ರೆ ಇವರು ನಮ್ಮ ಗುರು ಆಗಿದ್ರು. ಯಾಕಂದ್ರೆ ಅವರಿಗೆ ಒಂದು ಅಧಿಕಾರದ ದಾಹ ಇರಲಿಲ್ಲ, ಆಸೆನೂ ಇರಲಿಲ್ಲ. ಯಾಕಂದ್ರೆ ತನ್ಗೆ ತಾನೇ ಶಿಷ್ಯರ ತರ ಒಬ್ಬರು ತಗೊಂಡ್ಬಿಟ್ಟು ಅವನಿಗೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತನ್ನಲ್ಲಿರುವಂತಹ ತತ್ವ ಸಿದ್ಧಾಂತಗಳು ಅಡಿಯಲ್ಲಿ ಅವನನ್ನು ರಾಜಕೀಯ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಆ ತರದ ಒಂದು ರಾಜಕಾರಣಿಗಳು ತುಂಬಾ ಕೆಲವು ಸಿಗ್ತಾರೆ ಅಂತ ನನ್ನ ಅನಿಸಿಕೆ. ಪ್ರಕೃತಿ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಪ್ರಕೃತಿ ನಿಯಮ. ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ನಾವು ಕುಡಿಯೋ ನೀರು ಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಅನ್ನೋ ಪರಿಸ್ಥಿತಿಗೆ ಇದೆ. ಪರಿವರ್ತನೆ ಹಾಗಾಗಿ ಪರಿವರ್ತನೆ ಆಗ್ತಾ ಇದೆ. ಇದ್ರ ಮಧ್ಯೆ ದೇಶ ಮತ್ತು ಪಕ್ಷ ಇಡೀ ಜಗತ್ತಿಗೆ ಆಶಾಕಿರಣವಾಗಿದೆ. ನರೇಂದ್ರ ಮೋದಿಜಿಯವರು ಹೆಸರು ಹೇಳಿದರೆ ಯಾವುದೇ ಕಾರ್ಯಕ್ರಮ ಆಗೋದಕ್ಕೆ ಇಡೀ ಭಾರತದಲ್ಲಿ ಸಾಧ್ಯನೇ ಇಲ್ಲ. ವಿರೋಧ ಪಕ್ಷದವರು ಕೂಡ ನಮ್ಮ ನರೇಂದ್ರ ಮೋದಿಜಿಯವರು ಹೆಸರು ಹೇಳ್ತಾರೆ. ಅವ್ರಿಗಿಂತಲೂ ದೊಡ್ಡ ಮಾರ್ಗದರ್ಶನ, ದೊಡ್ಡ ಆದರ್ಶ, ದೊಡ್ಡ ನಿದರ್ಶನ ಇನ್ಯಾರು ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿಜಿಯವರ ಆದರ್ಶದಲ್ಲಿ ಲಕ್ಷಾಂತರ ಜನ ಯುವಕರು ಇವತ್ತು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಬಂದು ಸೇರ್ತಾ ಇದ್ದಾರೆ. ಕೆಲವರು ಸ್ವಯಂ ನಿವೃತ್ತಿ ಕೊಟ್ಟು ಕೂಡ ರಾಜಕಾರಣ, ರಾಜ್ಯದ ಬದಲಾವಣೆಗೆ, ದೇಶಕ್ಕೆ ಹಿತಕ್ಕೋಸ್ಕರ ಈ ಅಣ್ಣಾಮಲೈ ಅಂತ ಅನೇಕ ಜನ ಸ್ಥಳೀಯ ನಾಯಕತ್ವಗಳಲ್ಲಿ ಇವತ್ತು ದೇಶದ ಹಿತದೃಷ್ಟಿಯಿಂದ ಮುಖ್ಯ ಅಂತೇಳಿ ಮಾಡ್ತಾ ಇದ್ದಾರೆ. ಜನರಿಗೂ ಕೂಡ ಅನ್ಸಿದೆ. ನಾನು ನಿನ್ನೆ ಒಂದು ಚಾನಲ್ ಅಲ್ಲಿ ನೋಡ್ತಾ ಇದ್ದೆ, ಗ್ರಾಮೀಣ ಭಾಗದಲ್ಲಿ, ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಕಟ್ಟೆ ಕೆಳಗಡೆ ಕೂತಂತ ರೈತರು ಮಾತಾಡ್ತಾ ಕೂಡ ಅವ್ರು ಹೇಳ್ತಾರೆ, ಇಲ್ಲ ಮೋದಿಜಿಯವರು ದೇಶ ಕೆಲಸ ಮಾಡ್ತಾ ಇದ್ದಾರೆ, ನಾವು ದೇಶದ ದೃಷ್ಟಿಯಿಂದ ದೇಶ ಇದ್ರೆ ಮಾತ್ರ ನಾವೆಲ್ಲ ಏನಕ್ಕೆ ಸಾಧ್ಯ, ಆಗ ನಾವೆಲ್ಲರೂ ಕೂಡ ಬಿಜೆಪಿಯನ್ನ ಬೆಂಬಲಿಸ್ತೀವಿ ಅಂತೇಳಿ ಗ್ರಾಮೀಣದ ತುದಿಯ ರೈತರು ಕೂಡ ಇವತ್ತು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬದಲಾವಣೆ ಇದೆ. ರಾಜಕಾರಣದಲ್ಲಿ ನೋಡಿ ಸಹಜ, ರಾಜಕಾರಣ ಕ್ಷೇತ್ರ ಅಂದ್ರೇನೆ ಅದು ಹಾಗೇನೆ. ನಮ್ಗೆಲ್ಲೂ ನೀವೇ ಹೇಳೋದಕ್ಕೆ ಖಾರವತ್ತರ ಎಲ್ಲವೂ ಇರುತ್ತೆ ಸರ್. ಇನ್ನೊಂದು, ಈಗ ಜನರ ಮನಸ್ಸಲ್ಲಿ ಒಂದು ಏನಾಗಿದೆ ಅಂದ್ರೆ ಈ ರಾಜಕೀಯ ಪಕ್ಷಗಳೇ ಹಂಗೆ ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಾ ಇದ್ದಾರೆ, ಈ ರಾಜಕಾರಣಿಗಳು ಯಾಕೆ ಪಕ್ಷಾಂತರ ಮಾಡ್ತಾರೆ ಅಂತ. ಅದಕ್ಕೊಂದು ಚಿಕ್ಕದಾಗಿ ನಿಮ್ದೊಂದು, ಯಾಕೆ ರಾಜಕಾರಣಿಗಳು ಪಕ್ಷಾಂತರ ಮಾಡ್ತಾರೆ?
ರಾಜಕಾರಣಿಗಳು ಕೆಲವರು ಪಕ್ಷಾಂತರ ಮಾಡೋ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ನೋಡ್ತಾ ಇದ್ದೀವಿ. ಹೌದು ಸರ್. ಅವ್ರಿಗೆ ವೈಯಕ್ತಿಕ ಅಪೇಕ್ಷೆಗಳು ಈಡೇರದೇ ಇದ್ದಾಗ, ಅವರ ವೈಯಕ್ತಿಕ ಆಕಾಂಕ್ಷೆಗಳ ಪಟ್ಟಿ ಬಹಳ ಉದ್ದ ಇದ್ದಾಗ, ಅವ್ರಿಗೆ ಅವ್ರದೇ ಆದಂತಹ ಅನುಕೂಲ ಸಿಂಧು ರಾಜಕಾರಣ ಮಾಡುವಂತವ್ರು ಪಕ್ಷಾಂತರದ ಪ್ರವೃತ್ತಿಗೆ ಒಳಗಾಗೋದು ಅದು ಸಹಜವಾದಂತ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿರುವಂತಹ ಪದ್ಧತಿಯನ್ನ ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಅದೇ ಮಹತ್ವ ಅಂತ ಹೇಳ್ತೀನಿ ಹಿಂದಿನ ರಾಜಕಾರಣಿಗಳು, ಈಗಿನ ರಾಜಕಾರಣಿಗಳು. ಯಾಕಂತ ಕೇಳಿದ್ರೆ ಅವರ ಆಸೆ ಆಕಾಂಕ್ಷೆ ಈಡೇರ್ಬೇಕಾದ್ರೆ ಅಧಿಕಾರದ ಆದ್ರೆ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ಈಗ ನಾನ್ ಮೊನ್ನೆ ನೋಡಿದೆ, ಟಿಡಿಪಿ ಮತ್ತು ಬೇರೆ ಪಕ್ಷ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಕೊಡಿದೆ. ಆ ತರ ಸಪೋರ್ಟ್ ಕೊಡೋದು ಬೇರೆ ಪಕ್ಷ, ಟಿಡಿಪಿ ನಮ್ಮ ಬಿಜೆಪಿ ಸಪೋರ್ಟ್ ಕೊಡೋದು ರಾಷ್ಟ್ರದ ಏಳಿಗೆಗೆ ನರೇಂದ್ರ ಮೋದಿ ಅವರನ್ನ ಇನ್ನೊಂದಷ್ಟು ಸೇವೆ ದೇಶಕ್ಕೆ ಸಲ್ಲಬೇಕು ಅನ್ನೋ ದೃಷ್ಟಿ. ವೈಯಕ್ತಿಕವಾಗಿ ಯಾರಾದ್ರೂ ಪಕ್ಷಾಂತರ ಮಾಡೋದಾದ್ರೆ ಒಬ್ರೊಬ್ರು ಬೇರೆ ಬೇರೆ ಕಾರಣಗಳಿಂದ ಮಾಡ್ತಾರೆ, ಒಂದೇ ಕಾರಣಕ್ಕೋಸ್ಕರನೇ ಎಲ್ಲರೂ ಮಾಡ್ತಾರೆ ಅನ್ನೋಕ್ಕೆ ಜಡ್ಜ್ಮೆಂಟ್ ಅಥವಾ ಒಪಿನಿಯನ್ ಅಥವಾ ಅಭಿಪ್ರಾಯವನ್ನ ಆತರ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 5 ಬೆರಳು ಒಂದೇ ತರ ಇಲ್ಲ ಸರ್. ಬೇರೆಯವರು ಬೇರೆ ಬೇರೆ ಕಾರಣಗಳಿಂದ ಪಕ್ಷಾಂತರಗಳನ್ನು ಮಾಡಬಹುದು. ಖಂಡಿತ ನಾನು ಆತರ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಅಂತ ಕೇಳಿದ್ರೆ ಇವಾಗ ನಾವು ಜಾಸ್ತಿ ಹೆಚ್ಚು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಯಾಕೆಂದ್ರೆ ಒಂದು ಪಕ್ಷದಲ್ಲಿ ಅವನಿಗೆ ಸ್ಥಾನಮಾನ ಸಿಕ್ಕಿಲ್ಲ, ಅವನಲ್ಲಿರುವಂತ ಅಧಿಕಾರ ಅವನು ಕಳ್ಕೊಂತಾನೆ ಅಂತ ಆದ್ರೆ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ಬಿಟ್ಟು ಅಧಿಕಾರ ಪಡೆಯಕ್ಕೆ ನೋಡ್ತಾನೆ. ಅವನ್ ಏನಾಗುತ್ತೆ ಅಂತ ಕೇಳಿದ್ರೆ ಅಧಿಕಾರ ಬೇಕು ಅವನಿಗೆ. ಆ ಅಧಿಕಾರ ಬೇಕು ಅಂತ ಹೇಳೋದಕ್ಕೆ ಅವನು ಏನ್ ಮಾಡ್ತಾನೆ, ಇನ್ನೊಂದು ಪಕ್ಷಕ್ಕೆ ಹೋಗಕ್ ನೋಡ್ತಾನೆ. ಗೊತ್ತಾಯ್ತಾ? ಇನ್ನೊಂದು ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿದ್ರೆ ಆ ತತ್ವ ಸಿದ್ಧಾಂತ ಎಲ್ಲ ಮರ್ತ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರಲ್ಲ. ಇತ್ತೀಚೆಗೆ ನೀವು ಹೇಳ್ತಾ ಇರೋದು ಸರಿ ಇದೆ. ಕೆಲವು ಸಾಮಾನ್ಯ ಜನಗಳಿಗೆ ಕನ್ಫ್ಯೂಸ್ ಆಗೋಗಿದೆ. ಕೆಲವು ವ್ಯಕ್ತಿಗಳ ಹೆಸರು ಹೇಳಿದ್ರೆ ಅವ್ರು ಯಾವ ಪಾರ್ಟಿನಲ್ಲಿ ಇದ್ದಾರೆ ಅನ್ನೋದು ಕೂಡ ಮುಂಚೆ ಒಂದ್ರಲ್ಲಿ ನಾಳೆ ಯಾವ್ದ್ರಲ್ಲಿ ಈ ತರ ಒಂದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ಅವ್ರಿಗೂ ಕೂಡ ಆಗಾಗ ಆ ಪ್ರವೃತ್ತಿ ವೈಯಕ್ತಿಕವಾಗಿ ಇಟ್ಕೊಂಡಿದ್ರೆ ಅದು ಅವ್ರಿಗೂ ಕೂಡ ಒಳ್ಳೇದಲ್ಲ ಅನ್ನೋದು ಜನಕ್ಕೆ ಅರ್ಥ ಆಗಿದೆ. ಯಾರೀ ಪ್ರವೃತ್ತಿಯನ್ನು ಬಹಳ ಹೆಚ್ಚಾಗಿ ಇಟ್ಕೊಂಡಿದಾರೋ ಅವ್ರಿಗೂ ಅರ್ಥ ಆದಷ್ಟು ಒಳ್ಳೇದು ಅಂತೇಳಿ ನನ್ನ ಭಾವನೆ. ನಾನು ಇನ್ನೊಂದು ಸರ್, ಬಿಜೆಪಿ ಪಕ್ಷ ಅಂತ ಹೇಳೋದು ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧವಾದ ಪಕ್ಷ ಅಲ್ವಾ ಸರ್? ಈ ತತ್ವ ಸಿದ್ಧಾಂತ ಅಂತ ಹೇಳೋದು ಬಿಜೆಪಿ ಪಕ್ಷದಲ್ಲಿರುವಂತ ಕಾರ್ಯಕರ್ತರಿಗೆ ಮಾತ್ರನ, ಅಥವಾ ಅಲ್ಲ ನಾನು ಹೇಳೋದು ಅಧಿಕಾರಕ್ಕೋಸ್ಕರ ಈ ತತ್ವ ಸಿದ್ಧಾಂತವನ್ನು ಬದಲಿಸಕ್ಕಾಗುತ್ತ? ತತ್ವ ಸಿದ್ಧಾಂತ ಧ್ಯೇಯ ಪಕ್ಷದ್ದೇನಿದೆ ಅದು ಕಾರ್ಯಕರ್ತರಿಗೂ ಒಂದೇ, ನಾಯಕರಿಗೂ ಒಂದೇ. ಅದರಲ್ಲಿ ಯಾವುದೇ ತರದ ವ್ಯತ್ಯಾಸಗಳು ಇರೋದಿಲ್ಲ. ಎಲ್ಲರೂ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಂಡಷ್ಟು ಪಕ್ಷಕ್ಕೂ ಶಕ್ತಿ, ಕಾರ್ಯಕರ್ತರಿಗೂ ಚೈತನ್ಯ, ರಾಜ್ಯಕ್ಕೂ ಒಳ್ಳೇದು, ರಾಷ್ಟ್ರಕ್ಕೂ ಒಳ್ಳೇದು. ಅದು ನಡೀತಾ ಇದೆ. ಅದರಲ್ಲಿ ಯಾವುದೇ ತರದ್ದು ಇದೇನಿಲ್ಲ. ಕಾರ್ಯಕರ್ತ ಮತ್ತು ಪಕ್ಷದ ನಾಯಕ ಎರಡರಲ್ಲೂ ಕೂಡ ನಮ್ಮ ಪಕ್ಷದಲ್ಲಿ ವ್ಯತ್ಯಾಸ ಏನಿಲ್ಲ. ಎಲ್ಲರೂ ಪಕ್ಷದ ಕಾರ್ಯಕರ್ತರೆ. ಬೇರೆ ಪಕ್ಷಗಳಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಗೆ ಪೋಸ್ಟ್ ಕೊಡ್ತು ಅಂತ ಹೇಳ್ತಾರೆ, ಹುದ್ದೆ ಕೊಟ್ರು ಅಂತ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಪಾರ್ಟಿಗಳಲ್ಲಿ, ಬಿಜೆಪಿನಲ್ಲಿ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ನಾಯಕರಾದ್ರೂ ಅಷ್ಟೇ, ಕಾರ್ಯಕರ್ತರಾಗಿದ್ರು ಕೂಡ ಅಷ್ಟೇ. ಅದೊಂದು ಜವಾಬ್ದಾರಿಯಾಗಿ ತಗೊಂಡೋಗುವಂತ ಪಕ್ಷ. ಮತ್ತೆ ಸದಾ ಕಾರ್ಯಕರ್ತರ ಬೆನ್ನೆಲುಬಾಗಿ, ಕಾರ್ಯಕರ್ತರ ಜೀವಾಳವಾಗಿ, ಕಾರ್ಯಕರ್ತರಿಂದನೇ ಇರುವಂತ ಪಕ್ಷ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಕಾರ್ಯಕರ್ತರಿಗೆ ಹೆಚ್ಚೆಚ್ಚು ಅವಕಾಶಗಳನ್ನ ನೇರವಾಗಿ ಸಿಗುವಂತ ಒಂದು ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ನನಗೆ ಕೆಲವು ಕಾರ್ಯಕರ್ತರಲ್ಲಿ ನಾನು ಮಾತಾಡಿದ ಕಾರ್ಯಕರ್ತರು ಹೇಳ್ತಾ ಇದ್ರು, ಯಾಕಂತ ಕೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ಸುಮಾರು ಸಕ್ರಿಯರಾಗ್ಬಿಟ್ಟು, ಬಿಜೆಪಿ ಪಕ್ಷದಲ್ಲಿ ಸಕ್ರಿಯರಾಗ್ಬಿಟ್ಟು 18ರಿಂದ 20 ವರ್ಷದಲ್ಲಿ ನಾವು ಬಿಜೆಪಿ ಪಕ್ಷಕ್ಕೆ ಆಗಿ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಬಟ್ ಬಿಜೆಪಿ ಪಕ್ಷದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಈಗ ಬೇರೆ ಪಕ್ಷದಿಂದ ಬಂದವರಿಗೆ ಮನ್ನಣೆ ಕೊಟ್ಟುಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಇದು ಬಿಜೆಪಿ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇದು ಯಾಕಂತ ಕೇಳಿದ್ರೆ ನಿಮ್ಮ ಮೇಲೆ ನಾಯಕರ ಒತ್ತಡ ಇರ್ಬೋದು, ಅಲ್ಲ ಕೆಲವರು ಅಧಿಕಾರಕ್ಕೋಸ್ಕರ ಇರ್ಬೋದು. ಇದು ಸರಿಯೋ ತಪ್ಪು ಅಂತ ನಂಗೆ ಅನಿಸ್ತಾ ಇಲ್ಲ ಸರ್. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ ಇದೆ. ಖಂಡಿತ ಸರ್. ಆ ಯುಗಾದಿ ಹಬ್ಬಕ್ಕೆ ಬೇರು ಹಳೆದಾಗಿದ್ರು ಕೂಡ ಚಿಗುರೆಲೆಗಳೆಲ್ಲ ಹೊಸದು ಬರ್ತವೆ. ಇದು ಪ್ರಕೃತಿ ನಿಯಮ. ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಹಳೆ ಬೇರುಗಳು ಯಾವಾಗ್ಲೂ ಇದ್ದೇ ಇರುತ್ತೆ. ಬೇರೆ ಇಲ್ದಿರೋ ಮರ ಇಲ್ಲ. ಹೊಸ ಚಿಗುರೆಲೆಗಳು ಅದರ ಬೆಳವಣಿಗೆಯ ಸಂಕೇತ. ಹಾಗಾಗಿ ಹಳೇದು ಮತ್ತು ಹೊಸದು ಎರಡು ಸೇರಿ ಸಮ್ಮಿಲನ ಆಗಿ ಅದು ಹೋಗ್ತಾ ಇರ್ತವೆ. ಆಮೇಲೆ ಯಾವುದೇ ತರದ ಅವಕಾಶಗಳು ಯಾವಾಗ ಬರುತ್ತೆ ಅಂದ್ರೆ ಅವರ ಸಾಮರ್ಥ್ಯ ಇದ್ದಾಗ, ಅವರು ಸಮಯ ಕೊಟ್ಟಾಗ, ಅವರು ಯಾವುದೇ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದಾಗ ಹೆಚ್ಚೆಚ್ಚು ಜವಾಬ್ದಾರಿಗಳು ಅವ್ರಿಗೆ ಸಹಜವಾಗಿ ಬರ್ತಾ ಇರುತ್ತೆ. ರಾಜಕೀಯ ಪಕ್ಷಗಳಲ್ಲಿ ಏನಾಗುತ್ತೆ, ಸದಾ ಚಲಾವಣೆಯಲ್ಲಿ ಇರ್ತದೆ.
ಮತ್ತೆ ಸದಾ ಚಾಲ್ತಿನಲ್ಲಿರ್ಬೇಕು, ಮತ್ತೆ ಸದಾ ಪಾದರಸದ ಹಾಗೆ ಲವಲವಿಕೆಯಿಂದಾನು ಇರಬೇಕು. ಹೊಸ ಹೊಸ ಕನಸುಗಳನ್ನ ಕಾಣ್ತಾ ಇರಬೇಕು, ಕ್ರಿಯಾತ್ಮಕವಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಉತ್ಸಾಹಿಗಳಾಗಿರ್ಬೇಕು. ಆಗ ನಿರಂತರವಾಗಿ ಅವರು ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳು ತಗೊಂಡೋಗುವಂಥವ್ರನ್ನ ಅವ್ರ ಬೆಳವಣಿಗೆ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಯಾರಿಗೆ ಈ ಸ್ವಲ್ಪ ಸೋಮಾರಿತನ ಇರುತ್ತೆ, ಅಥವಾ ಯಾರು ಕಾಲಹರಣ ಮಾಡ್ತಾರೆ, ಅಥವಾ ಯಾರು ಕುಂಟು ನೆಪಗಳನ್ನ ಹೇಳ್ತಾರೆ, ಅವ್ರು ಯಾವುದೇ ಕ್ಷೇತ್ರದಲ್ಲಿದ್ರು ಯಾವುದೇ ಪಕ್ಷದಲ್ಲಿದ್ರು ಅವ್ರ ಬೆಳವಣಿಗೆಗಳು ಸಹಜವಾಗಿ ಇರೋದಿಲ್ಲ, ಕುಂಠಿತವಾಗ್ತಾನೆ ಇರುತ್ತೆ, ಕುಂಠಿತ ಆಗ್ತಾ ಇರುತ್ತೆ. ಅಂತವರು ದೂಷಿಸ್ತಾನೆ ಇರ್ತಾರೆ. ಅದು ಸಹಜವಾಗಿ ನಡೆಯುವ ಪ್ರಕ್ರಿಯೆಗಳಲ್ಲಿ ಅದೊಂದು ಭಾಗ. ಖಂಡಿತ ಸರ್, ಹಿಂದೆ ಹೇಳ್ತಾ ಇದ್ರು ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತ ಅಡಿಯಲ್ಲಿದೆ, ಇದರಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ. ಬಟ್ ಈಗಿನ ಕೆಲವು ವರ್ಷಗಳಿಂದ ಬಿಜೆಪಿಯಲ್ಲಿಯೂ ಕುಟುಂಬ ರಾಜಕಾರಣ ಇದೆ ಅಂತ ಒಂದು ಜನರ ಅಭಿಪ್ರಾಯ. ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬದ ಪದ್ಧತಿ ಇಲ್ಲ, ಆದ್ರೆ ಕುಟುಂಬದಲ್ಲಿ ಇಬ್ರಿದಾರಲ್ಲ ಅಂತ ನೀವು ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಅನ್ಸಿರ್ಬೋದು. ವೈಯಕ್ತಿಕವಾಗಿ ಒಂದೇ ಕುಟುಂಬದಲ್ಲಿ ಇಬ್ರಿದಾರಲ್ಲ ಅಂತ ಅನ್ಸಿರ್ಬೋದು. ಅವರು ಸಾಮರ್ಥ್ಯದ ಆಧಾರದ ಮೇಲೆ ಇರ್ಬೋದು, ಜನಪ್ರಿಯತೆಯ ಆಧಾರದ ಮೇಲೆ ಇರ್ಬೋದು, ಪಕ್ಷದ ಮಾನದಂಡದ ಆಧಾರದ ಮೇಲೆ ಇರ್ಬೋದು, ಗೆಲ್ಲುವ ಮಾನದಂಡದ ಆಧಾರದ ಮೇಲೆ ಇರ್ಬೋದು, ಪಕ್ಷದ ಆಸ್ತಿ ಅವರು ಕೂಡ ಅವರ ಅಸೆಟ್ಟು ಅನ್ನೋ ರೂಪದಲ್ಲೂ ಕೂಡ ಇರ್ಬೋದು. ಅದು ಬಿಟ್ರೆ ಈ ಕುಟುಂಬದವರನ್ನೇ ಬೆಳೆಸ್ಬೇಕು, ಕುಟುಂಬದ ಪದ್ಧತಿಗಳೇ ನಮ್ಮ ಪಕ್ಷದಲ್ಲಿ ಇಲ್ಲ. ಯಾರಾದ್ರೂ ಒಂದಿಬ್ರು ಮೂರು ಇದ್ರೆ ಪಕ್ಷದ ಮಾನದಂಡದ ಆಧಾರದ ಮೇಲೆ ಅವ್ರು ಇರ್ತಾರೆ ಅನ್ನೋದನ್ನ ನಿಮ್ಗೆ ಸ್ಪಷ್ಟವಾಗಿ ಇರ್ಬೋದು ಸರ್. ಯಾಕಂತ ಹೇಳಿದ್ರೆ ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ, ನಾನು ಇಲ್ಲ ಅಂತ ಹೇಳಲ್ಲ ಸರ್. ಇವಾಗ ಏನು ಗೊತ್ತಾ, ರಾಜಕೀಯದಲ್ಲಿ ಎರಡು ವಿಧ ಅಂತ ನನ್ನ ಒಂದು ಅನಿಸಿಕೆ. ಒಂದು ಅಧಿಕಾರ ಮತ್ತು ಹಣಕ್ಕೋಸ್ಕರ ರಾಜಕಾರಣ ಮಾಡೋದು. ಎರಡನೇದಾಗಿ ಏನು ಅಂತ ಕೇಳಿದ್ರೆ ತನ್ನ ಕ್ಷೇತ್ರದ ಅಭಿವೃದ್ಧಿ, ಜನರ ಅಭಿವೃದ್ಧಿಯನ್ನು ನೋಡ್ಕೊಂಡು ರಾಜಕಾರಣ ಮಾಡೋದು. ಬಿಜೆಪಿ ಪಕ್ಷ ಈ ಎರಡು ಸಿದ್ಧಾಂತದಲ್ಲಿ ಯಾವುದಕ್ಕೆ ಬದ್ಧವಾಗಿದೆ? ಕ್ಷೇತ್ರಕ್ಕೆ, ಜನತೆಗೆ, ದೇಶಕ್ಕೆ, ಸಮಾಜಕ್ಕೆ ಪೂರಕವಾದಂತಹ ದೃಷ್ಟಿಕೋನದಲ್ಲೇ ರಾಜಕಾರಣ ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ದೇಶ ಮೊದಲು, ನಂತರ ಪಕ್ಷ, ಸ್ವಾರ್ಥ ಅಥವಾ ವೈಯಕ್ತಿಕತೆ ಕೊನೆಯದು ಅಂತೇಳಿ. ನಾವು ದೇಶಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ, ವೈಯಕ್ತಿಕ ಅಪೇಕ್ಷೆಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ. ಬಿಜೆಪಿಯವರು ಎಲ್ಲರೂ ಮಾಡ್ತಾರೆ ದೇಶಕ್ಕೋಸ್ಕರ. ಸರ್, ನಿಮ್ಮ ಲೆಕ್ಕ ರಾಜಕೀಯ ಅಂದ್ರೆ ಏನ್ ಸರ್? ರಾಜಕೀಯ ಒಂದೇ ವರ್ಣಲ್ಲಿ ಹೇಳ್ತಿದ್ದ ರಾಜಕೀಯ ನೀವು ಏನಾದ್ರೂ ಸಮಾಜಕ್ಕೆ ಅದ್ಭುತವಾದಂತಹ ಕೊಡುಗೆಗಳನ್ನ, ಸಮಾಜವನ್ನ ಕಟ್ಟುವಂತಹ, ಸಮಾಜದ ಬಗ್ಗೆ ನಿಮ್ಮ ಕನಸುಗಳಿದ್ರೆ ಈಡೇರಿಸಿಕೊಳ್ಳುವಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ರಾಜಕಾರಣ ಬೇರೆ, ರಾಜಕೀಯ ಬೇರೆ. ಯಾಕೆಂದ್ರೆ ರಾಜಕಾರಣ ಅಂತ ಹೇಳಿದ್ರೆ ರೂಲಿಂಗ್ ಆಫ್ ಸ್ಟೇಟ್ ಇರ್ಬೋದು, ರೂಲಿಂಗ್ ಆಫ್ ಕಂಟ್ರಿ. ಯಾಕಂದ್ರೆ ಯಾರು ರೂಲ್ ಮಾಡ್ಬೋದು ರಾಜಕಾರಣ ಮಾಡೋದು, ರಾಜಕೀಯ ವ್ಯಕ್ತಿಗಳು ರಾಜಕಾರಣ ಮಾಡ್ತಾರೆ. ನಾನು ಕೇಳ್ತಿರೋ ಕ್ವಶನ್ ಏನ್ ಗೊತ್ತಾ ಸರ್, ರಾಜಕೀಯ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್? ಪಾಲಿಟಿಕ್ಸ್ ಅಂದ್ರೆ ಏನಿರ್ಬೋದು? ಪಾಲಿಟಿಕ್ಸ್ ಯಾರು? ನನ್ನ ಲೆಕ್ಕದಲ್ಲಿ ಏನು ಅಂತ ಕೇಳಿದ್ರೆ, ತನ್ನ ಐಡಿಯಾಲಜಿನ ಯೂಸ್ ಮಾಡಿಕೊಂಡು ಒಳ್ಳೆ ಗವರ್ನಿಂಗ್ ಕೊಟ್ಕೊಂಡು, ಗುಡ್ ಗವರ್ನಿಂಗ್ ಮತ್ತು ರಾಜ್ಯದ ಪ್ರಗತಿಯನ್ನು ನೋಡ್ಕೊಂಡು ಮಾಡುವಂತೆ ರಾಜಕೀಯ. ಒಳ್ಳೆ ಗವರ್ನಿಂಗ್ ಅಂದ್ರೆ ಒಳ್ಳೆ ರೂಲಿಂಗ್ ಮಾಡುವಂತ ಗವರ್ನಿಂಗ್ ಕೊಟ್ಕೊಂಡು ಒಂದು ಒಳ್ಳೆ ಪ್ರಗತಿಯನ್ನ ಅವನ ರಾಜ್ಯಕ್ಕೆ ಕೊಡೋದು, ಅವನ ಕ್ಷೇತ್ರಕ್ಕೆ ಕೊಡುವಂತದ್ದು ಒಂದು ರಾಜಕೀಯ ಅಂತ ಹೇಳ್ಬೋದು. ಸರ್, ನೀವು ರಾಜಕಾರಣದಲ್ಲಿ ಏನಾದ್ರೂ ನೀವು ಸಾಧನೆಯನ್ನ ಮಾಡೋದೇ ಆದ್ರೆ ಅಥವಾ ಸಮಾಜಕ್ಕೆ ಸೇವೆಯನ್ನು ಮಾಡೋದೇ ಆದ್ರೆ ರಾಜಕೀಯವನ್ನು ಕಲ್ತಿರ್ಬೇಕಾಗ್ತದೆ. ಈ ರಾಜಕೀಯ ಅದು ಹೇಳಿಕೆಯಿಂದ ಬರುವಂತದ್ದಲ್ಲ, ಸ್ವಯಂ ಅನುಭವದಿಂದ ಬರುವಂತದ್ದು. ಅದೇ ನಿಮ್ಮ 32 ವರ್ಷದ ಅನುಭವ, ಸ್ವಂತ ಅನುಭವಗಳಿಂದ ಬರುವಂತದ್ದು. ಅದು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅನುಭವಗಳಾಗುತ್ತೋ ಅವ್ರವ್ರು ಅಷ್ಟಷ್ಟು ಪ್ರಮಾಣದಲ್ಲಿ ಪಕ್ವತೆಯನ್ನು ಹೊಂದುತ್ತಾರೆ. ಕರೆಕ್ಟ್ ಸರ್. ಸರ್, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪ್ರಸಕ್ತ ರಾಜಕೀಯದಲ್ಲಿ ಈವಾಗಿನ ಸ್ಥಿತಿಗತಿಗಳ ಬಗ್ಗೆ ಒಂದೆರಡು ಮಾತು ಸರ್ ತಮ್ಮಿಂದ. ರಾಜ್ಯದ್ದೇ ಸಾಕು ಸರ್, ನಾವು ಇಲ್ಲೇ ಇರೋಣ. ರಾಜ್ಯದಲ್ಲಿ 25-26 ಕ್ಷೇತ್ರಗಳನ್ನು ಗೆಲ್ಬಹುದು ಅಂತೇಳಿ ನನಗದು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. 25-26 ಕ್ಷೇತ್ರಗಳು. ಲಾಸ್ಟ್ ಟೈಮು 26 ಗೆದ್ದಿದ್ದೀವಿ. ಹೌದು, ಯಾಕಂದ್ರೆ ನೀವು 26 ಲಾಸ್ಟ್ ಟೈಮ್ ಗೆದ್ದಿದ್ದೀರಾ. ಯಾಕಂದ್ರೆ ಒಂದು ಜನತಾದಳ, ಒಂದು ಕಾಂಗ್ರೆಸ್ ಹೋಯ್ತು, ಒಂದು ಜನತಾದಳ ಇಂಡಿಪೆಂಡೆಂಟ್. ನಾವು ಈ ಸಲ 25-26 ಬರ್ತೀವಿ. ನರೇಂದ್ರ ಮೋದಿಜಿಯವರ ಸಾಧನೆ, ಅವರು ಪ್ರಧಾನಮಂತ್ರಿಗಳಾಗಿ 10 ವರ್ಷ ಅರ್ಧ ಗಂಟೆ ಕೂಡ ವಿಶ್ರಾಂತಿ ತಗೊಳ್ಳದೇ ಇರುವಂತವರ ಸತತವಾದಂತ ತಪಸ್ವಿ ಸ್ವಭಾವದ ಬದುಕು, ಆಮೇಲೆ ಎಲ್ಲ ವಿಭಾಗದಲ್ಲೂ ಭಾರತದ ಅಭಿವೃದ್ಧಿ, GDP ಮಾತ್ರ ಅಂತಲ್ಲ, ಅದು ಟ್ರೈನ್ ಆಗಿರ್ಬೋದು, ವಿದೇಶ ನೀತಿಗಳಾಗಿರ್ಬೋದು, ಹೆದ್ದಾರಿಗಳಾಗಿರ್ಬೋದು,
ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ನಲ್ಲಿ ಡೈರೆಕ್ಟ್ ಡಿಬಿಟಿ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಣ ಜಮಾವಣೆ ಆಗಿರ್ಬೋದು, ಸ್ವಚ್ಛ ಭಾರತ್ ಆಗಿರ್ಬೋದು, ಜನ್ಧನ್ ಖಾತೆಗಳಾಗಿರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾಗಳಾಗಿರ್ಬೋದು. ಭಾರತದ ಪಾಸ್ಪೋರ್ಟ್ ಒಂದು ಮೌಲ್ಯ ಬಂದಿದೆ. ಈಗ ಭಾರತದ ಪಾಸ್ಪೋರ್ಟ್ ಇದೆ ಅಂದ್ರೇನೆ ವಿದೇಶಗಳಲ್ಲಿ ಅಷ್ಟು ಮೌಲ್ಯವನ್ನು ಕೊಡುವಂತ ಒಂದು ಅದ್ಭುತವಾದಂತ ಅಯೋಧ್ಯೆ ದೇವಸ್ಥಾನ ಆಗಿರ್ಬೋದು, ಕಾಶಿ ವಿಶ್ವನಾಥ ಆಗಿರ್ಬೋದು. ನಿಮಗೆ ಧಾರ್ಮಿಕವಾಗಿ ಕ್ರೀಡೆನಲ್ಲೂ ಕೂಡ ನೋಡಿ, ಕ್ರೀಡೆನಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತು ಒಂದು 50-60 ವರ್ಷಗಳ ಸರ್ಕಾರ ಹಳೆ ಪಕ್ಷದಿದ್ದಾಗ ನಾವು ಭಾರತವನ್ನ ಕೆಳಗಡೆ ಪಟ್ಟಿಯಿಂದ ನೋಡ್ಕೊಂಡು ಬರ್ತಾ ಇದ್ವಿ. ಅಯ್ಯೋ ಫುಲ್ ಕೆಳಗಡೆಯಿಂದ 1, 2ರಲ್ಲಿ 3ರಲ್ಲಿ. ಅದು ಈಗ ಆ ತರ ಇಲ್ಲ. ಮೇಲ್ಗಡೆ ನೋಡ್ಕೊಂಡು ಬಂದ್ರೆ ಅದು 3ನೇ ಜಾಗದಲ್ಲೋ 4ನೇ ಜಾಗದಲ್ಲೋ ಭಾರತದ ಮೆಡಲ್ಗಳು ಬರ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದ್ವಿತೀಯವಾದಂತ ಸಾಧನೆಯನ್ನ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಸಲ ಎಲ್ಲ ಭಾರತೀಯರು ನಿರ್ಧಾರ ಮಾಡಿದ್ದಾರೆ, ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಆಗಿದೆ. ಶುಭ ಹಾರೈಸ್ತಾ ಇದ್ದೀವಿ ಸರ್. ಸರ್, ತಮ್ದು ಈಗ ಬಿಜೆಪಿ ಪಕ್ಷದಲ್ಲಿ ಒಂದು 32 ವರ್ಷದಲ್ಲಿ ಇದೆ. ತಮ್ಗೆ ಪಕ್ಷದಲ್ಲಿ ಯಾವಾಗ ಉನ್ನತ ಸ್ಥಾನಮಾನ ಸಿಗ್ಬೋದು ಸರ್? ಸ್ಥಾನಮಾನ ಸಿಕ್ಕಿದೆ, ಪಕ್ಷದಲ್ಲಿ ಸ್ಥಾನಮಾನ ಸಿಕ್ಕಿದೆ. ಯಾಕಂತ ಕೇಳಿದ್ರೆ ತಮ್ಮ ಶ್ರದ್ಧೆ ಇರ್ಬೋದು, ಭಕ್ತಿ ಇರ್ಬೋದು, ತತ್ವ ಇರ್ಬೋದು, ಸಿದ್ಧಾಂತದ ಅಡಿಯಲ್ಲಿ ತಮಗೆ ಸ್ಥಾನಮಾನ ಸಿಕ್ಕಿದೆ. ತಮ್ಮ 32 ವರ್ಷ ಅನುಭವ ಆಗಿದೆ ತಮ್ಗೆ. ಈ ಪಕ್ಷದಲ್ಲಿ ತಮ್ಗೆ ಉನ್ನತ ಸ್ಥಾನಮಾನ ಯಾವಾಗ ಸಿಗ್ಬಹುದು ಅಂತ ಸರ್? ಶೀಘ್ರವಾಗಿ ಸಿಗಬೇಕು ಅನ್ನುವಂತ ನಿರೀಕ್ಷೆ ಇದೆ. ಸಿಗುತ್ತೆ ಅನ್ನೋಂತ ಭರವಸೆ ಇದೆ. ನಾವು ಶುಭ ಹಾರೈಸ್ತೀವಿ ಸರ್, ಯಾಕಂದ್ರೆ ತಮ್ಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಮ್ದು ಅಪೇಕ್ಷೆನೂ ಅದೇ ಆಗಿರುತ್ತೆ. ಪಕ್ಷ ಮತ್ತು ಸಮಾಜ ಎರಡರಲ್ಲೂ ಕೂಡ ಪ್ರಾಮಾಣಿಕವಾಗಿ ಯಾರು ಸಮಾಜದ ಪರ ಕೆಲಸ ಮಾಡ್ತಿದಾರೋ ಅವ್ರಿಗೆಲ್ರಿಗೂ ನ್ಯಾಯ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಮಾಡ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಪದ್ಮಭೂಷಣ, ಭಾರತ ರತ್ನ ಇದೆಲ್ಲ ಎಂತೆಂಥವ್ರಿಗೂ ಸಿಗ್ತಾ ಇತ್ತು, ಈಗ ಸೂಕ್ತವಾಗಿರೋರಿಗೆ ಸಿಗ್ತಾ ಇದೆ. ಹಾಗೆ ಪಕ್ಷದಲ್ಲೂ ಕೂಡ ಅಷ್ಟೇ. ಹೇಳಿ. ಇನ್ನೊಂದು, ಯಾಕಂದ್ರೆ ಈಗ ಜನಗಳಿಗೆ ಕೇಳ್ತಾ ಇದ್ದಾರೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಪಾರ್ಲಿಮೆಂಟರಿ ಎಲೆಕ್ಷನ್ ನಡೀತಾ ಇದೆ ಸರ್. ನಂದೊಂದು ಕ್ವಶನ್, ಯಾಕಂದ್ರೆ ಒಂದು ಡೌಟ್ ನನಗೆ. ಯಾಕಂತ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಜನಗಳು ಒಂದು ಪಾರ್ಟಿ ಇರ್ಬೋದು, ಆ ಪಾರ್ಟಿಯ ಸತ್ವ ಸಿದ್ಧಾಂತಗಳ ಅಡಿಯಲ್ಲಿ ಜನಗಳು ಓಟ್ ಹಾಕ್ತಿದ್ರು. ಆದ್ರೆ ಇವಾಗ ಬರ್ತಾ ಬರ್ತಾ ಯಾಕೆ ಸರ್ ಜಾತಿ ಧರ್ಮದ ಆಧಾರದಲ್ಲಿ ಎಲೆಕ್ಷನ್ ನಡೀತಿದ್ರು? ಈಗ ನಾವು ಜೂನ್ 4ಕ್ಕೆ ನಾವು 400 ದಾಟ್ತೀವಿ ಅನ್ನೋ ವಿಶ್ವಾಸವನ್ನ ನಾವು ಹೇಳ್ತಾ ಇದ್ದೀವಿ, ಸಮೀಕ್ಷೆಗಳು ಹೇಳ್ತಾ ಇದ್ದೀವಿ. ಅದೇ ನೆಕ್ಸ್ಟ್ಗೆ ನಾವು ಅದೇ ಬರೋಣ. ಕಾಂಗ್ರೆಸ್ನವರು ಜಾತಿಗಳನ್ನು ಹೊಡಿತಾ, ದೇಶಗಳನ್ನು ಹೊಡಿತಾ, ಧರ್ಮಗಳನ್ನು ಹೊಡಿತಾ, ಭ್ರಷ್ಟಾಚಾರವನ್ನೇ ಅವ್ರ ಮನೆ ದೇವರನ್ನು ಮಾಡ್ಕೊಂಡು ಬರೀ ಸುಳ್ಳುಗಳನ್ನೇ ಮಾತಾಡ್ತಾ, ಕೇಂದ್ರವನ್ನೇ ದೂರ್ತಾ ಅವರು ಇವತ್ತು ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ದೇಶದಲ್ಲಿ ಕಳ್ಕೊಂಡಿದ್ದಾರೆ. ನನ್ನ ಪ್ರಕಾರ ಈ ಚುನಾವಣೆ ಆದ್ಮೇಲೆ ಅದಕ್ಕೆ ರಾಜ್ಯ ಸ್ಥಾನಮಾನ ಸಿಕ್ಕಿದ್ರೆ ಸಿಕ್ಕಬಹುದು. ಹಾಗಾಗಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಂಡಿದೆ. TMC ಅವರು ಅವ್ರ ಜೊತೆ ಬರ್ತಾ ಇಲ್ಲ, ಆಪ್ನವರು ಅವ್ರ ಜೊತೆ ಇದ್ದಾರೆ, ಇನ್ನು ನಮ್ಗೇನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ವಿಭಾಗದಲ್ಲೂ ಕೂಡ ಈ ತುಷ್ಟೀಕರಣವನ್ನು ಮಾಡ್ತಾ ಕಾಂಗ್ರೆಸ್ ಅದರ ಪರಿಣಾಮವನ್ನು ಅನುಭವಿಸಿದ್ದಾರೆ. ಭಾರತೀಯರೀಗ ಜಾಗೃತರಾಗಿದ್ದಾರೆ. ಎಲ್ಲ ಮಕ್ಕಳು ಕೇಳಿದ್ರು ಮೋದಿಜಿ ಅಂತಾರೆ, ವಯಸ್ಸಾದಂತ ಹಿರಿಯರು ಕೇಳಿದ್ರು ಕೂಡ ಮೋದಿಜಿ ಅಂತಾರೆ. ವಿಜ್ಞಾನಿಗಳು ಅವರ ಪ್ರಯತ್ನದಲ್ಲಿ ಸೋತಾಗ ತಾಯಿ ತರ ಅವರು ಸಮಾಧಾನ ಮಾಡುತ್ತ ವಿಧಾನ ಆಗಿರ್ಬೋದು, ಮಕ್ಕಳ ಜೊತೆ ಅವರು ಮಕ್ಕಳ ತರ ಇರುವಂತ ವಿಧಾನವನ್ನು ನೋಡಬಹುದು. ಅಯೋಧ್ಯೆ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ 11 ದಿನಗಳ ಕಾಲ ಬರೀ ಎಳ್ನೀರನ್ನು ಕುಡಿತಾ ನೆಲದ ಮೇಲೆ ಮಲಗಿ ವ್ರತವನ್ನು ಮಾಡುವಂತ ಯೋಗ ಸನ್ಯಾಸಿ ತಪಸ್ವಿ ಸ್ವರೂಪದಲ್ಲಿ ನಾವು ಕಾಣಬಹುದು. ದೀಪಾವಳಿಗಳನ್ನ ಮಿಲಿಟರಿ ಯೋಧರ ಜೊತೆ ಮಾಡುವಂತವರ ಒಬ್ಬ ಯೋಧನನ್ನ ಕಾಣಬಹುದು. ನೀವು ಎಲ್ಲ ರೀತಿ ಯಾವುದೇ ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ಅದನ್ನು ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷ ಕಾಣುತ್ತೆ. ಎಲ್ಲರನ್ನು ನನ್ನ ಪರಿವಾರ, ಇಡೀ ಭಾರತವೇ ನನ್ನ ಪರಿವಾರ, ಇದರ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷ ಈ ಬಾರಿ 400 ಗಡಿ ದಾಟುತ್ತೆ ಅಂತೇಳಿ ಸ್ಪಷ್ಟವಾಗಿ ಎಲ್ರಿಗೂ ಅನ್ಸಿದೆ. ಎಲ್ಲರೂ ಆ ದಿಕ್ಕಿನ ಕಡೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೇ ಹೇಳಿದಾಗೆ ಸಮಾಜನ ಉಳಿಯೋದು, ಧರ್ಮನ ಉಳಿಯೋದು ಕೆಲಸ ಕಾಂಗ್ರೆಸ್ನವ್ರು ಮಾತ್ರ ಮಾಡ್ತಾ ಇದ್ದಾರೆ. ನಿಮ್ಮ ದೃಷ್ಟಿಯಿಂದ ನೀವು ಹೇಳ್ತಿದ್ದೀರಾ, ದೃಷ್ಟಿಕೋನದಿಂದ ಸರಿಯಾಗಿದೆ. ಆದ್ರೆ 70 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ದೇಶಕ್ಕಾಗಿ ಏನೂ ಮಾಡಿಲ್ಲ ಸರ್. ದೇಶಕ್ಕೋಸ್ಕರ ಏನೇನ್ ಮಾಡಿದ್ದಾರೆ ಅನ್ನೋದಕ್ಕೆ 370 ಆರ್ಟಿಕಲ್ ಇರೋವರೆಗೂ ಕಾಶ್ಮೀರ ಹೇಗಿತ್ತು? ಎಲ್ಲ ಕಡೆ ಬಾಂಬ್, ಗುಜರಾತ್ ಅಲ್ಲಿ ಬಾಂಬು, ಅಮರನಾಥ ಯಾತ್ರೆಗಳ ಮೇಲೆ ಬಾಂಬ್ ಹಾಕೋದು, ಭಯೋತ್ಪಾದನೆ, ಎ ಇಂದ ಝೆಡ್ ವರೆಗೂ ಕರಪ್ಷನ್ಸ್ಗಳು ನಡೆದಿತ್ತು. ಅದು ದೊಡ್ಡ 2014 ಮುಂಚೆ ಅದರ ಒಂದು ಪುಸ್ತಕನೇ ಬಿಟ್ಟಿದ್ವಿ, ಎ ಇಂದ ಝೆಡ್ ವರೆಗೂ ಏನೇನೇ ಅಂತೇಳಿ. ಮತ್ತೆ ವಿದೇಶಾಂಗ ನೀತಿಗಳಲ್ಲೂ ಕೂಡ ಯಾವುದೇ ತರದ ಸುಧಾರಣೆಯನ್ನು ಅವ್ರು ಮಾಡಿರ್ಲೇ ಇಲ್ಲ. ಅವರು
ಅವರು ಅಮೆರಿಕದವ್ರು ಏನನ್ನು ಕೊಡ್ತಾರೋ, ಪಕ್ಕದ ಶತ್ರು ದೇಶ ಇವತ್ತು ಕೂಡ ಪಕ್ಕದ ಶತ್ರು ದೇಶವನ್ನ ಶತ್ರು ದೇಶ ಅನ್ನಕ್ಕೆ ರೆಡಿ ಇಲ್ಲ. ಈಗಲೂ ಇಷ್ಟು ಬದಲಾವಣೆ ಆಗ್ತದೆ ಕೂಡ ಯಾವ ವಿಧಾನಸೌಧದಲ್ಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ಅವರನ್ನ ಕಾಪಾಡ್ಕೊಳ್ಳುವಂತ ಪ್ರಯತ್ನವನ್ನೇ ಅವ್ರು ಮೊದಲು ಮಾಡಿದ್ರು. ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇಡೀ ರಾಜ್ಯ, ನನ್ನ ದೇಶದೆಲ್ಲ ಹೇಳಿದ್ರೆ ಬಹಳ ಸಮಯ ಆಗುತ್ತೆ, ಇಡೀ ರಾಜ್ಯ ಮಟ್ಟದ ಹೇಳಿದ್ರು. ನಿನ್ನೆ ಹನುಮಾನ್ ಚಾಲೀಸ್ ಹಾಕಿದ್ರೆ ಬೆಂಗಳೂರಿನಲ್ಲಿ ಗಲಾಟೆ ಆಗಿದೆ. ಎಲ್ಲ ಇಡೀ ಕಾಂಗ್ರೆಸ್ ಅಂತ ಬಂದ್ರೆ ಅಲ್ಲಿ ದೇಶಕ್ಕೆ ರಾಜ್ಯಕ್ಕೆ ಸುರಕ್ಷತೆನೇ ಇಲ್ಲ, ಅಂದ್ರೆ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ ಅನ್ನುವಂಥದ್ದು ಈಗ ಬಂದ್ಬಿಟ್ಟಿದೆ. ಹಾಗಾಗಿ ದೇಶಕ್ಕೆ ಮೋದಿ ಮಾತ್ರ ಗ್ಯಾರಂಟಿ ಅನ್ನೋದು ರಾಜ್ಯದ ಜನತೆಗೂ ಅರ್ಥ ಆಗಿದೆ, ದೇಶದ ಜನತೆಗೂ ಅರ್ಥ ಆಗಿದೆ. ಹಾಗಾಗಿ ಮೋದಿ ಗ್ಯಾರಂಟಿ ಮೇಲೆ ಈ ದೇಶ ಮುಂದಕ್ಕೆ ಹೋಗ್ಬೇಕಾಗಿದೆ. ಇದೇ ವಿಷಯ ಅಂತ ಆದ್ರೆ ನಾವು ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಕ್ಷದವರು, ಯಾಕಂದ್ರೆ ಏನು ಬಿಜೆಪಿ ಪಕ್ಷದವರು ಆಡಳಿತ ಮಾಡ್ತಾ ಇಲ್ವಾ, ಒಂದು 111 ಸೀಟ್ ಇರ್ಬೋದು ಅನ್ನೋದು ಯಾಕೆ ಸರ್ 80ಕ್ಕೆ ಬಂದ್ಬಿಟ್ಟು? ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಪೂರ ಸೋತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಏನ್ ಮಾಡಿದ್ರೆ ಅಭಿವೃದ್ಧಿ ಮಂತ್ರ ಮಾತ್ರ ಮಾಡಿದ್ದಾರೆ, ಅಭಿವೃದ್ಧಿಯನ್ನು ಏನು ಮಾಡಿದ್ದಾರೆ. 70 ವರ್ಷದಿಂದ ಏನು ಮಾಡಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯಗಳು. ಆದ್ರೆ ಕರ್ನಾಟಕ ಜನರು, ಜನಸಾಮಾನ್ಯರು ಅದೇ ಕಾಂಗ್ರೆಸ್ ಅಲ್ಲ ಇನ್ನೊಂದು ಬಾರಿಗೆ ಕರ್ನಾಟಕದಲ್ಲಿ ಯಾಕೆ ವಾಪಸ್ ತಂದ್ರೆ ಸರ್? ಈಗ ಜನರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಮಂತ್ರ ಇರ್ಬೋದು, ಅದೆಲ್ಲೂ ನಮಗೆ ಬಿಜೆಪಿ ಅಭಿವೃದ್ಧಿ ಅಲ್ಲ. ನಿಮಗೆ ಬಿಜೆಪಿ ಅಭಿವೃದ್ಧಿ ಇರ್ಬೋದು, ಬಿಜೆಪಿ ಈಗ ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು. ಆ ದೃಷ್ಟಿಕೋನದ ಜನ ನೋಡ್ಲಿಲ್ವಾ? ಜನ ಈ ಬಾರಿ ಕಾಂಗ್ರೆಸ್ ಅನ್ನ 2 ಕಾರಣಗಳಿಂದ ಅವ್ರು ಆಯ್ಕೆ ಮಾಡಿದ್ದಾರೆ. ಒಂದು, ಗ್ಯಾರಂಟಿಗಳನ್ನ ಕೊಡ್ತಾರೆ ಅನ್ನೋದನ್ನ ಅವ್ರು ಅದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ ಅವರು, ಅದು ಬೇರೆ ವಿಚಾರ. ಎರಡನೇದು, ಮೇಕೆದಾಟುವಿನ ಯಾತ್ರೆ ನೀವು ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಅದರಿಂದ ಅವನು ರಾಜ್ಯಕ್ಕೆ ನ್ಯಾಯ ನಮಗಿಂತಲೂ ಚೆನ್ನಾಗಿ ಒದಗಿಸ್ತಾರೆ ಅನ್ನೋಂತ ನಿರೀಕ್ಷೆ ಜನಗಳಿತ್ತು. ಇವತ್ತು ಕಾಂಗ್ರೆಸ್ ಅಧಿಕಾರ ದಾಟದೆ ಹೊರತು ಮೇಕೆದಾಟುವುದೇನು ಆಗ್ಲೇ ಇಲ್ಲ. ಕಾಂಗ್ರೆಸ್ ಅಧಿಕಾರ ದಾಟಕ್ಕೋಸ್ಕರ ಇದನ್ನ ಮಾಡಿದ್ರು. ಜನಗಳಿಗೆ ಈಗ 5 ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ. 5 ಗ್ಯಾರಂಟಿ ಬದಲಾಗಿ ಅನೇಕ ಹೇಳದೇ ಇರೋ ಗ್ಯಾರಂಟಿಗಳೆಲ್ಲ ಆಗೋಗ್ತಾ ಇದೆ. 5 ಗ್ಯಾರಂಟಿಗಳಿಂದ ಒಂದು ಅಂದಾಜಿಗೆ ಸುಮಾರು ಒಂದು 1,000 ರೂಪಾಯಿ ಅವರು ಉಚಿತವಾಗಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ 20,000 ರೂಪಾಯಿ ಜನಗಳ ಜೇಬಿಂದ ಹೋಗ್ತಾ ಇದೆ. ಮುದ್ರಾಂಕ ಶುಲ್ಕ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಅದು ಕಮರ್ಷಿಯಲ್ ಬಿಲ್ಗಳಾಗಿರ್ಬೋದು, ಆಮೇಲೆ ಎಲ್ಲ ವಿಭಾಗಗಳಲ್ಲೂ ದವಸ ಧಾನ್ಯ, ಕಾಳು, ಜನಜೀವನ ದುಸ್ತರ ಆಗೋಗಿದೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸಾಕು ಅನ್ನೋಂಥ ಮಾನಸಿಕ ಸ್ಥಿತಿಗೆ 8-9 ತಿಂಗಳಲ್ಲೇ ರಾಜ್ಯದ ಜನ ಬಂದುಬಿಟ್ಟಿದ್ದಾರೆ. ಯಾರಿಗೂ ಕೂಡ ಈಗ ನೋಡಿ, ಜನಗಳನ್ನ ಒಂದು ಭಾಗದಲ್ಲಿ ಸೋಮಾರಿಗಳನ್ನು ಮಾಡುವಂತ ಪ್ರಯತ್ನ ಮಾಡೋದಾದ್ರೆ, ಇನ್ನೊಂದ್ ಕಡೆ 2,000 ರೂಪಾಯಿನಲ್ಲಿ ಅವರನ್ನ ಕೊಂಡ್ಕೊಳ್ಬಹುದು ಅನ್ನೋಂಥ ಆಲೋಚನೆ ಕಾಂಗ್ರೆಸ್ನವ್ರಿಗೆ ಇದ್ದಿದ್ದೇ ಆದ್ರೆ, ಅವ್ರಿಗೆ ಪ್ರಾಮಾಣಿಕಗಿಂತ ಕೊಡು. ಒಂದ್ ಕಡೆ ಅವರು 1,000 ಕೋಟಿ ರೂಪಾಯಿಗಳನ್ನು ಒಂದು ಸಮಾಜಕ್ಕೆ ಅನುದಾನ ಕೊಡ್ತಾರೆ, ಇನ್ನೊಂದು ಸಮಾಜದ ಹುಂಡಿಗಳಿಗೆ ಅವರು ಉಪಯೋಗಿಸ್ಕೊಡ್ತಾರೆ. ಅಂದ್ರೆ ಸಮಾಜದಲ್ಲಿ ಇವರು ಎಲ್ರಿಗೂ ಕೂಡ ಸಮಾನವಾಗಿ ನೋಡುವಂತ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನೋದು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಅಧಿಕಾರ ಅಭಿವೃದ್ಧಿ ಮಂತ್ರದ ಕಡೆ ಹೋಗ್ಬೇಕಾದ್ರೆ ನಾವು ಆಡಳಿತಾರೂಢ ಪಕ್ಷದಲ್ಲಿ ಇದ್ರೇನೆ ಸಾಧ್ಯ ಸರ್. ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಅಭಿವೃದ್ಧಿ ಮಂತ್ರ ಇರ್ಬೋದು, ಯಾವುದೇ ಕ್ಷೇತ್ರದ ಒಂದು ಅಭಿವೃದ್ಧಿ ಇರ್ಬೋದು, ಅದಕ್ಕೆ ನಾವೇನಂದ್ರೆ ಆಡಳಿತಾರೂಢ ಪಕ್ಷದಲ್ಲಿ ಇದ್ರೆ ನಾವು ಮಾಡಕ್ಕಾಗುತ್ತೆ. ವಿಪಕ್ಷದಲ್ಲಿ ನಾವೇನು ಗೊತ್ತಾ, ಅಬ್ಜೆಕ್ಷನ್ ಅನ್ನು ತಗೋಬಹುದಷ್ಟೇ ವಿನ ಅಭಿವೃದ್ಧಿ ಮಂತ್ರ ಕಷ್ಟ. ನಿನ್ನೆ ನಮ್ಮ ನರೇಂದ್ರ ಮೋದಿಜಿಯವರು ಹೇಳಿದಾಗ ಅನೇಕ ಜನ ಸೂಪರ್ ಸಿಎಂಗಳು ಈ ರಾಜ್ಯದಲ್ಲಿ ಇದ್ದಾರೆ. ಅವರು ಈ ಚುನಾವಣೆ ಆದ ನಂತರ ಒಳ್ಳೆ ಬದಲಾವಣೆ ಏನ್ ಬೇಕಾದ್ರೂ ಒಳ್ಳೆ ವಾತಾವರಣ, ರಾಜ್ಯಕ್ಕೂ ಒಳ್ಳೇದಾಗ್ಬೋದು, ದೇಶಕ್ಕಂತೂ ಒಳ್ಳೇದಾಗುತ್ತೆ. ಚುನಾವಣೆ ಆದ್ಮೇಲೆ ರಾಜ್ಯಕ್ಕೂ ಒಳ್ಳೇದಾಗಬಹುದು ಅನ್ನೋಂಥ ನಿರೀಕ್ಷೆ ಕೆಲವರಲ್ಲಿದೆ. ಆ ನಿರೀಕ್ಷೆ ಸಫಲತೆ ಆದ್ರೆ ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ನಿಮ್ಮ ಬಿಜೆಪಿ ಪಕ್ಷ 400 ಗಡಿ ದಾಟುತ್ತೆ ಅಂತ ನೀವು ಹೇಳ್ತೀರಾ. ಒಂದು ಅಭಿವೃದ್ಧಿನ ಅಲ್ಲ, ಅಯೋಧ್ಯ ರಾಮ ಮಂದಿರದ ವಿಷಯನ, ಯಾವ ಒಂದು ವಿಷಯದ ಬಗ್ಗೆ ಅಲ್ಲ, ಯಾವ್ದು ನಮ್ಮ ಸನಾತನ ಧರ್ಮದ ವಿಷಯನ ಅಲ್ಲ, ಹಿಂದುತ್ವದ ಬಗ್ಗೆನ, ಯಾವ ವಿಷಯದ ಬಗ್ಗೆ ನೀವು ಈ ಸಲ ಬಿಜೆಪಿ ಪಕ್ಷ ಅಂದ್ರೆ ನಿಮ್ಮ ಬಿಜೆಪಿ ಪಕ್ಷವು 400 ಗಡಿ ದಾಟುತ್ತೆ? ಅಭಿವೃದ್ಧಿ ಒಂದೇ ಸರ್, ಎಲ್ಲ ಕ್ಷೇತ್ರಗಳಲ್ಲೂ ಪೂರ್ಣವಾದಂತ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ನಾನು ಆಗ್ಲೇ ನಿಮ್ಗೆ ಹೇಳಿದಾಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿರಂತರವಾಗಿ ಅದೊಂದು ಗ್ರಂಥನೇ ಮಾಡ್ಬೋದು. 10 ವರ್ಷದ ಸಾಧನೆಗಳನ್ನ ಕೇಂದ್ರ ಸರ್ಕಾರದನ್ನ, ಮತ್ತೆ ಕಳಂಕರಹಿತ ಸರ್ಕಾರ ಕೇಂದ್ರ ಸರ್ಕಾರ. ಯಾವುದೇ ಇಷ್ಟೆಲ್ಲ ಮಾಧ್ಯಮಗಳಿತ್ತು, ಇಷ್ಟೆಲ್ಲ ಮೀಡಿಯಾಗಳಿತ್ತು, ಜಗತ್ತಿನ ಎಲ್ಲ ಕ್ಯಾಮ್ರಾಗಳು ಕೇಂದ್ರ ಸರ್ಕಾರನ ನೋಡ್ತಾ ಇತ್ತು. ಯಾವುದೇ ಭ್ರಷ್ಟಾಚಾರ ಇಲ್ಲದೆ 10 ವರ್ಷ ಸುದೀರ್ಘವಾದಂತಹ ಅಭಿವೃದ್ಧಿಯ ಪರ ಸರ್ಕಾರ ಕೊಟ್ಟಂಥದ್ದು ನರೇಂದ್ರ ಮೋದಿಜಿಯವರು. ಹಾಗಾಗಿ
ಅಭಿವೃದ್ಧಿನೇ ಮಂತ್ರ. ಹಾಗಾಗಿ ಅಭಿವೃದ್ಧಿಗೋಸ್ಕರ ಜನ ಆಶೀರ್ವಾದ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ PhD ಮಾಡ್ತಾ ಇದ್ದಾರೆ ಇವತ್ತು ಜನ. ಅವರು ಎಲ್ಲರೂ ಬೇರೆ ಏನೂ ಕಾರಣ ಇಲ್ದಿರ ಹೇಳ್ತಾರೆ, ಡ್ರೆಸ್ಸು ಕೂಡ ನೋಡ್ಕೊಂಡಾಗೆ ಡ್ರೆಸ್ ಹೇಗಿರ್ಬೇಕು, ತಾಯಿಗೆ ಹೇಗೆ ಮಗನಾಗಿರ್ಬೇಕು, ದೇಶಕ್ಕೆ ಹೇಗೆ ಸೇವಕರಾಗಿರ್ಬೇಕು, ಹೇಗೆ ವಾಚ್ಮನ್ ಆಗಿ ಕೂಡ ಇರಬೇಕು, ದೇಶದ ಪ್ರಗತಿಯನ್ನ ಹೇಗೆ ಮಾಡಬೇಕು, ವಿದೇಶಾಂಗ ನೀತಿಗಳ ವ್ಯವಹಾರಗಳನ್ನು ಹೇಗೆ ಮಾಡಬೇಕು, ಆರ್ಥಿಕ GDP ಗ್ರೋತ್ ಅನ್ನ ಹೇಗೆ ಮಾಡಬೇಕು, ರೈತರಿಗೆ ಹೇಗೆ ಸ್ಪಂದಿಸಬೇಕು, ಕಾರ್ಮಿಕರಿಗೆ ಹೇಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು, ಹೊಸ ಹೊಸ ಸ್ಟಾರ್ಟ್ಅಪ್ ಗಳನ್ನು ಹೇಗೆ ಮಾಡಬೇಕು, ಮೆಟ್ರೋ ಅಂಡರ್ ವಾಟರ್ ಮೆಟ್ರೋಗಳನ್ನು ಕೂಡ ಹೇಗೆ ಮಾಡಬಹುದು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೇಗೆ ನಿರ್ಮಾಣ ಆಗ್ತದೆ, ಎಲ್ಲ ವಿಭಾಗಗಳಲ್ಲೂ ನಾನು ಮಾರ್ಕ್ ಮಾಡ್ತಾ ಹೋದ್ರೆ ಸುಮಾರು ಸಂಜೆವರೆಗೂ ಕೂಡ ಸಾಕಾಗಲ್ಲ ಅಂತ ನನಗೆ ಕಾಣುತ್ತೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾರತ ವೇಗವಾಗಿ ಮುಂದಕ್ಕೆ ಹೋಗ್ತಾನೆ. ತುಂಬಾ ಕಣ್ಣಿಗೆ ಕಾಣುವಂತ ಉದಾಹರಣೆ ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ನಮಗೆ ಬೇರೆ ದೇಶದವರು ಪೋಲಿಯೋ ನಮ್ಮ ದೇಶಕ್ಕೆ ಬಂದಿದೆ 23-24 ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಸಾಧನೆ ತಡವಾಗಿ ಬಂದಿತ್ತು. ಲಸಿಕೆಯನ್ನ ನಾವು ಸ್ವಂತ ಮಾಡ್ಬೇಕಾದ್ರೆ ನೀವು ವ್ಯಾಕ್ಸಿನ್ ವಾರ್ ಅಂತ ಒಂದು ಮೂವಿ ಇದೆ, ನೀವು ಅದ್ ನೋಡಿದಾಗ ನಿಮ್ಗೆ ಕೇಂದ್ರ ಸರ್ಕಾರದ ತಪಸ್ಸು ವ್ಯಾಕ್ಸಿನ್ ದೃಷ್ಟಿಯಿಂದ ಏನಾಯ್ತು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಕರೆಕ್ಟ್, ಅಷ್ಟು ಕಡಿಮೆ ಅವಧಿನಲ್ಲಿ, ಅಷ್ಟು ಯುದ್ಧದ ಸಮಯದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿ ಕೊಟ್ಟಿದ್ದು 138 ಕೋಟಿ ಜನ ಇದ್ದಾರೆ ಭಾರತದಲ್ಲಿ. ವ್ಯಾಕ್ಸಿನ್ ಏನಾದ್ರೂ ಸಮಯಕ್ಕೆ ಸರಿಯಾಗಿ ಕೊಡದೆ ಹೋದ್ರೆ 4-5 ಕೋಟಿ ಜನ ಸತ್ತೋಗ್ತಾರೆ ಭಾರತದಲ್ಲಿ ಅಂತೇಳಿ ಒಂದು ವರದಿ ಮಾಡಿದ್ರು. ಆದ್ರೆ ಅದೆಲ್ಲವನ್ನ ದಾಟಿ ನಾವು ಉಚಿತವಾಗಿ ಈ ದೇಶಕ್ಕೆ ವ್ಯಾಕ್ಸಿನ್ ಕೊಟ್ಟದ್ದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಮತ್ತೆ 2 ವರ್ಷದಿಂದ 80 ಕೋಟಿ ಜನಕ್ಕೆ ಉಚಿತವಾದಂತ ಅಕ್ಕಿ ದವಸವನ್ನು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಅನೇಕ ದೇಶಗಳಿಗೆ ಸಹಾಯತ ಮಾನವೀಯತೆ ದೃಷ್ಟಿಯಿಂದ ವ್ಯಾಕ್ಸಿನ್ ಕೊಟ್ಟಂತದ್ದು ನರೇಂದ್ರ ಮೋದಿ ಸರ್ಕಾರ. ಅಭಿವೃದ್ಧಿ ಬೇಕಾದ್ರೆ ನಾಳೆ ಆಗ್ಬೋದು, ಅದು ಇವತ್ತು ಉಳ್ಕೊಂಡಿರ್ಬೇಕಲ್ಲ ಅಂತ ಉಳಿಸಿರೋ ಅಂತ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ. ಕೊರೋನಾ ಅಂತ ಕಾಲವನ್ನು ಕೂಡ ನಾವು ಜಗತ್ತಲ್ಲಿ ನೋಡ್ಬಿಟ್ಟಿದೀವಿ. ಹಾಗಾಗಿ ಕೊರೋನಾದಲ್ಲಿ ನಮ್ಗೆಲ್ರಿಗೂ ಅನುಭವ ಇದೆ. ಯಾರಾದ್ರೂ 2-3 ಸಲ ಫೋನ್ ಮಾಡಿ ಫೋನ್ ಎತ್ತಲಿಲ್ಲ ಅಂದ್ರೆ ಅವ್ರು ಇದಾರೋ ಇಲ್ವೋ ಅನ್ನೋಂಥ ಪರಿಸ್ಥಿತಿ. 10-11 ಗಂಟೆ ನಮಗೇನಾದ್ರೂ ಫೋನ್ ಬಂದ್ರೆ ಇನ್ನೊಬ್ರು ಏನಾದ್ರೂ ಅನ್ನುವಂತ ಪರಿಸ್ಥಿತಿ. ಅಂತ ಸ್ಥಿತಿನಲ್ಲೂ ಕೂಡ ಈ ದೇಶವನ್ನ ಪಾರು ಮಾಡಿದಂತ ಕೀರ್ತಿ ನರೇಂದ್ರ ಮೋದಿ. ಖಂಡಿತ ಸರ್. ಆಯ್ತು ಸರ್, ಕೊನೆಯದಾಗಿ ಸರ್ ನಾನೊಂದು 10 ಜನರದ್ದು ನಿಮ್ಗೆ ಹೆಸರು ಹೇಳ್ತೀನಿ ಸರ್. ನಿಮ್ಮ ಅಭಿಪ್ರಾಯ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಅವರ ಬಗ್ಗೆ. ಯಾಕಂದ್ರೆ ಹೇಳಿದ್ರೆ ಇದು ನಮಗೆ ತುಂಬಾ ಪ್ರಾಮುಖ್ಯತೆ ಆಗುತ್ತೆ. ಇನ್ನೊಂದು ಹೇಳ್ಬೇಕು ಸರ್, ನಾವು ಇದು ನಮ್ದು 3ನೇ ವರ್ಷ ಜಾತವೇದ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ. ಯಾಕಂತ ಹೇಳಿದ್ರೆ ನಾವು ಲಾಸ್ಟ್ ಟೈಮ್ ಪಂಚರಾಜ್ಯ ಚುನಾವಣೆಯಲ್ಲಿ ನಾವು ಮುಂಚೆನೆ ಎಕ್ಸಿಟ್ ಪೋಲ್ ಕೊಟ್ಟಿದ್ದೀವಿ. ಅದ್ರಲ್ಲಿ ನಾವು ಏನು ಅಂತ ಹೇಳಿದ್ರೆ ಕೆಲವು ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದೀವಿ. ಅದರಲ್ಲಿ ಏನೋ ಅಕ್ಯುರೇಟ್ ಆಗಿ ಏನಿಲ್ಲ ಅಂತ ಹೇಳಿದ್ರೆ 60% ಇಂದ 70% ನಾವು ಅದರಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಕಂಪನಿಯು, ನಮ್ಮ ಸಂಸ್ಥೆಯು ಜನರಿಗೋಸ್ಕರ ಒಬ್ಬ ನಾಯಕನ ಆರಿಸಿ ಕೊಡುವ ಕೆಲಸ ಮಾಡುತ್ತೆ. ಕ್ರಿಯೇಟಿಂಗ್ ಲೀಡರ್ ಫಾರ್ ದಿ ಪೀಪಲ್ ಅಂತ ಹೇಳಿ ಈ ಸಂಸ್ಥೆ ಸೋಷಿಯಲ್ ಮೀಡಿಯಾ ನಿಮಗೆ ಯಾಕಂತ ಹೇಳಿದ್ರೆ ಗ್ರೌಂಡ್ ವರ್ಕ್ ಕ್ಯಾಂಪೇನಿಂಗ್ ಆಗಿರ್ಬೋದು, ಸತತವಾಗಿ 3ನೇ ವರ್ಷ ನಾವು ನಮ್ಮ ಕಂಪನಿಯಿಂದ ಸಕ್ಸಸ್ ರೇಟ್ ಕಾಣ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಒಬ್ಬ ನಾಯಕ ನಮ್ಮ ಹತ್ರ ಬಂದ ಅವನಿಗೆ ಬೇಕಾಗಿರುವಂಥದ್ದು, ಯಾಕಂದ್ರೆ ಅವನು ಜನರಿಗೆ ಯಾವ ತರ ಸೇವೆ ಮಾಡೋಕೆ ಇಷ್ಟಪಡ್ತಾನ ಅದೇ ತರ ಅವನು ಆರಿಸ್ಕೊಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನಮ್ಮ ಸಂಸ್ಥೆ. ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಸರ್, ನಿಮ್ಮ ಒಂದು ವಾಕ್ಯದಲ್ಲಿ ನಾನು ಕೆಲವು ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳ್ತೀನಿ, ಕೆಲವು ಮಹಾನ್ ವ್ಯಕ್ತಿಗಳು ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆ ಸರ್ ವಾಜಪೇಯಿ ಅವರ ಬಗ್ಗೆ, ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ್ರೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ, ನಿಮ್ಮ ಅನಿಸಿಕೆ ಸರ್ ಒಂದು ವರ್ಡ್ ಅಲ್ಲಿ? ಅವರು ಅಜಾತ ಶತ್ರುನೇ, ಕವಿ ಹೃದಯ. ರಾಜಕೀಯದಲ್ಲಿ ಅಜಾತ ಶತ್ರು, ಕವಿ ಹೃದಯ. ಖಂಡಿತ ಸರ್. PV ನರಸಿಂಹರಾವ್ ಸರ್, ಯಾಕಂದ್ರೆ 5 ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನು ಮುನ್ನಡೆಸ್ಕೊಂಡು ಹೋದವರಂತವ್ರು ಪ್ರಧಾನಮಂತ್ರಿ ಆಗಿ, ರಾಷ್ಟ್ರಭಕ್ತ, ಆರ್ಥಿಕ ಚಿಂತಕ. ಸುಷ್ಮಾ ಸ್ವರಾಜ್ ಜಿ ಧೀರ ಮಹಿಳೆ, ಛಲಗಾತಿ ಅಕ್ಕ. ಆಮೇಲೆ ಅವರು ನಾನು ನೋಡಿದಂತ ಒಂದು ಇದರಲ್ಲಿ ಅವರು ಬಳ್ಳಾರಿಯಲ್ಲಿ ಚುನಾವಣೆಗೆ ನಿಂತಿದ್ದಾಗ ಬಹಳ ಕಡಿಮೆ ಸಮಯದಲ್ಲಿ ಕರ್ನಾಟಕದ ಮಗಳು ಅಕ್ಕ ಅಂತ ಹೇಳಿ, ಅಂದ್ರೆ ಯಾವ ವಾತಾವರಣಕ್ಕೆ ಹೋಗ್ತಾರೋ ಒಂದು ಕ್ಷಣದಲ್ಲೇ ಆ ವಾತಾವರಣದಲ್ಲಿ ಸಂಪೂರ್ಣವಾಗಿ ಅವರನ್ನು ತೊಡಗಿಸ್ಕೊಳ್ಳುವಂತ ಧೀರ ವನಿತೆ ಅಕ್ಕ ಅಂತ ಹೇಳಿ ಅವ್ರ ಬಗ್ಗೆ ಅನ್ಕೊಂಡಿದ್ದೀನಿ. ನಾವು ರಾಜ್ಯಕ್ಕೆ ವಿಚಾರ ರಾಮಕೃಷ್ಣ ಹೆಗಡೆ ಹುಟ್ಟು ಹೋರಾಟಗಾರ. ಬಟ್ ಒಂದು ಲೆಕ್ಕದಲ್ಲಿ ಚಾಣಕ್ಯ ಅಂತ ಹೇಳಿ
ಅದ್ವಿತೀಯ ಸಾಧಕರು. ರಾಮಕೃಷ್ಣ ಹೆಗಡೆ ಅವರು ಅದ್ವಿತೀಯ ಸಾಧಕರು, ಮನೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು ಅಭಿವೃದ್ಧಿ ಪರ ಚಿಂತಕರು. ರಾಜಕಾರಣದಲ್ಲಿ ಸಂಶೋಧನೆಯನ್ನು, ಅಭಿವೃದ್ಧಿಯಲ್ಲಿ ಸಂಶೋಧನೆ ಮಾಡಕ್ಕೆ ಹೊರಟದ್ದು. ನಿಮ್ಮ ಬಿಜೆಪಿ ಪಕ್ಷದ ಯಾಕಂದ್ರೆ ಪೂರ್ವ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪಾಜಿ ಅವರು ಛಲದಂಕಮಲ್ಲ. ಅಂದ್ರೆ ಒಂದು ಸಲ ಛಲ ಮಾಡಿದ್ರೆ, ಒಂದು ಸಲ ತೀರ್ಮಾನ ಮಾಡಿದ್ರೆ, ಮತ್ತೊಂದು ಸಲ ಮಾತು ಕೊಟ್ರೆ, ಮೂರನ್ನು ಕೂಡ ಅವರು ಈಡೇರಿಸ್ಕೊಂಡೇ ಬರ್ತಾ ಇದ್ದಾರೆ, ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಅಥವಾ ಅವರೊಂದು ಹೋರಾಟದ ಕರೆ ಕೊಟ್ಟಿದ್ದಾರೆ, ಅಥವಾ ವಿಧಾನಸೌಧದಲ್ಲಿ ಮಾತಾಡ್ತಾರೆ. ಅಂದ್ರೆ ನಮ್ಮ ಪಕ್ಷ ಇವತ್ತು ಒಳ್ಳೆಯ ವಾತಾವರಣದಲ್ಲಿರೋದು ಪಕ್ಷದ ಸಂಘಟಕರ ಮೂಲ ನಮ್ಮ A.K. ಸುಬ್ಬಯ್ಯನವರಾದ್ಮೇಲೆ B.B. ಶಿವಕುಮಾರ್, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಅನಂತಕುಮಾರ್ ಅವರು, ಹೀಗೆ ಸಾಲು ಬರುತ್ತೆ. ಸುಮಾರು 4 ದಶಕಗಳಿಗೂ ಕೂಡ ಅವರು ಪಕ್ಷದ ದ್ವಿತೀಯ ಪ್ರಶ್ನಾತೀತ ನಾಯಕರಾಗಿ ಅಂದ್ರೆ ಜನರ ಒಂದು ಕೊನೆಯ ಒಂದು ಪ್ರಶ್ನೆ, ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ 75 ವರ್ಷದ ಮೇಲ್ಪಟ್ಟ ಸ್ಥಾನಮಾನ ಇಲ್ಲ. ಆಲ್ರೆಡಿ ಇವಾಗ ನಮ್ಮ ಪ್ರಧಾನಮಂತ್ರಿಗಳಿಗೆ 73 ಆಗಿದೆ. ನೆಕ್ಸ್ಟ್ ಭಾರತದ ಪ್ರಧಾನಮಂತ್ರಿಯ ಒಂದು ಯೋಗ ಇರ್ಬೋದು, ಯೋಗ್ಯತೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ಸರ್? ಅದು ಆ ಸಂದರ್ಭಗಳಲ್ಲಿ ಹಿರಿಯರು ತೀರ್ಮಾನ ಮಾಡಿ ಎಲ್ಲರಿಗೂ ತಿಳಿಸ್ತಾರೆ. ಆಗ್ಲಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ರಾಜಕೀಯದ ಬಗ್ಗೆ, ರಾಜಕಾರಣದ ಬಗ್ಗೆ, ಕೆಲವು ಪಕ್ಷದ ಬಗ್ಗೆ, ತಮ್ಮ ಪಕ್ಷದ ಬಗ್ಗೆ ಮತ್ತು ಜನಸಾಮಾನ್ಯರಿಗೆ ಏನು ವಿಷಯ ಬೇಕೋ ಅದನ್ನು, ಯಾಕಂತ ಹೇಳಿದ್ರೆ ನಿಮ್ಮ ಬಾಯಿಂದ ನಾವು ಕೇಳ್ಕೊಂಡು, ನಾವು ಅದರ ಅನುಭವ ಪಡ್ಕೊಂಡು ಅದರಿಗೆ ಜನರಿಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಪ್ರಯತ್ನ ನೀವು ಮಾಡಿ, ನಿಮ್ಮ ಪಕ್ಷದಲ್ಲಿ ನಿಮಗೆ ಬೇಗ ಒಂದು ಸ್ಥಾನಮಾನ ಸಿಗ್ಲಿ, ಉನ್ನತ ಸ್ಥಾನಮಾನ ಇದೆ, ಉನ್ನತ ಸ್ಥಾನಮಾನ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಕೂಡ ಕಾರ್ಯಕ್ರಮನ ಜಾತವೇದವನ್ನು ಬರ್ತಾ ಇದ್ದೀರಿ. ಜನಗಳಲ್ಲೇ ಜನನಾಯಕರನ್ನು ಹುಡುಕುವಂತ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. 3 ವರ್ಷದಿಂದ ಇದನ್ನ ತಪಸ್ತರ ಆಚರಣೆ ಮಾಡ್ತಾ ಇದ್ದೀರಿ. ಶೀಘ್ರ ಫಲ ವರಗಳು ನಿಮಗೂ ಸಿಗ್ಲಿ. ಸಮಾಜದಲ್ಲಿ ನಿಮ್ಮ ಸಂಸ್ಥೆಯಿಂದ ಅನೇಕ ಉತ್ತಮ ರಾಜಕಾರಣಿಗಳು ಬೆಳಕಿಗೆ ಬಂದು ಮುಖಾಂತರ ದೇಶ ಸುಭಿಕ್ಷವಾಗ್ಲಿ. ಇನ್ನೊಂದಷ್ಟು ಜನ ರಾಷ್ಟ್ರಭಕ್ತರು, ರಾಜಕಾರಣಿಗಳು ನಿಮ್ಮ ದೃಷ್ಟಿಯಿಂದ ಸಮಾಜದಲ್ಲಿ ಬೆಳಗ್ಲಿ ಅಂತೇಳಿ ನಾನು ಕೂಡ ನಿಮಗೆ ಮನತುಂಬಿ ಹಾರೈಸ್ತಾ ಇದ್ದೀನಿ. ಶುಭವಾಗಿ. ಖಂಡಿತ ಸರ್.